ಮಲೆನಾಡು ಸೇನೆ ಕೋಣಂದೂರು ಮಲೆನಾಡು ಸಂಜೆಯ 3ನೇ ದಿನದ ಸಾಂಸ್ಕೃತಿಕ ಸಂಜೆಗೂ ಮುನ್ನ ಪೂರ್ವದಲ್ಲಿ ಹಮ್ಮಿಕೊಂಡಿರುವಂತಹ ಸಭಾ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ನಮ್ಮ ಮಲೆನಾಡು ಸೇನೆ ಕೋಣಂದೂರು ಘಟಕದ ಅಧ್ಯಕ್ಷರಾದ ಶ್ರೀಯುತ ಇಮ್ತಿಯಾಜ್ ಸುಲ್ತಾನ್ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ಕೆ.ಟಿ. ಪಾರ್ವತಮ್ಮ ಉಪನ್ಯಾಸಕರು, ಶರಾವತಿ ಪ್ರಥಮ ದರ್ಜೆ ಕಾಲೇಜು ಕೋಣಂದೂರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರುವ ಶ್ರೀಮತಿ ಇಂದ್ರಮ್ಮ ಆರೋಗ್ಯ ಸಹಾಯಕಿ ಮಳಲಿಮಕ್ಕಿ ಅವರು ಆಗಮಿಸಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಸನ್ಮಾನಗೊಳಪಡತಕ್ಕಂಥ ವ್ಯಕ್ತಿ ಶ್ರೀಯುತ ಶಿವಶಂಕರ್ ಭಟ್, ಯಕ್ಷಗಾನ ಕಲಾವಿದರು, ಗುಡ್ಡೆಪಾಲು ಅವರು ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಾವು ಮಲೆನಾಡು ಸೇನೆ ವತಿಯಿಂದ 3 ದಿನಗಳ ಕಾರ್ಯಕ್ರಮ ಇಂದಿಗೆ ಕೊನೆಗೊಳಿಸ್ತಾ ಇದ್ದೇವೆ. ನಾಟಕದ ಮೂಲಕ ಇಲ್ಲಿ ಅನೇಕರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ನಿಮಗೆಲ್ಲರಿಗೂ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಕೂಡ ಮಲೆನಾಡು ಸೇನೆಯ ಕಾರ್ಯಕ್ರಮಗಳಿಗೆ ನೀವೆಲ್ಲ ನಿರಂತರವಾಗಿ ನಮಗೆ ಸಹಕರಿಸಿ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನು ನಮಗೆ ನೀಡ್ತೇವೆ. ನಮ್ಮಲ್ಲಿ ನಡುವೆ ಇರತಕ್ಕಂಥ ಭಾಳಷ್ಟು ಜನ ಗೊತ್ತಿಲ್ಲದೆ ಹಾಗೇ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ನಮಗೆ ಇಂತಹ ವೇದಿಕೆಗಳಲ್ಲಿ ನಾವು ಸ್ಥಳೀಯವಾಗಿ ಇರ್ತಕ್ಕಂಥವ್ರನ್ನ ಕರೆದು ಗೌರವಿಸಿದ್ರೆ ಮೋಸ್ಟ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಅಂದ್ಕೊಳ್ತೇವೆ. ಹಾಗೆಯೇ ಇನ್ನೋರ್ವ ನಿಶಾಲ್ ಒಬ್ಬ ಒಳ್ಳೆಯ ಕಲಾವಿದ, ಮೊನ್ನೆ ಕೂಡ ಲಿಟ್ಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿರ್ತಕ್ಕಂಥವನು. ಹಾಗೆಯೇ ಈಗ ಇಂದ್ರಮ್ಮ ಬರ್ತಾ ಇದ್ದಾರೆ. ಇಂದ್ರಮ್ಮ ಅವರು ಕೂಡ ಹಿಂದೆ ಇಲ್ಲಿ ಏನು ನರ್ಸಾಗಿ ಅನೇಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಅದರ ಜೊತೆಗೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ತಮ್ಮದೇ ಆದಂಥ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು. ಅವರೆಲ್ಲರನ್ನ ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಈ ವರ್ಷದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಕೆಲವೊಂದು ಶಾಲೆಗಳಿಗೆ ಪುಸ್ತಕಗಳನ್ನು ಉಚಿತವಾಗಿ ವಿತರಣೆಯನ್ನು ಮಾಡಿದ್ದೇವೆ. ಅನೇಕ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. 1-2 ತಿಂಗಳ ಹಿಂದೆ ಇದೇ ರಾಷ್ಟ್ರೀಯ ಪ್ರೌಢಶಾಲೆಯ ಆವರಣದಲ್ಲಿ ನೇತ್ರದಾನ ಹಾಗೂ ನೇತ್ರ ತಪಾಸಣಾ ಶಿಬಿರವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ತುಂಬ ಒಂದು ಸಂತೃಪ್ತಿಯನ್ನು ಹೊಂದಿದ್ದೇವೆ. ನನಗೆ ಆ ಕಾರ್ಯಕ್ರಮದಲ್ಲಿ ಅನೇಕರಿಗೆ ಉಚಿತವಾಗಿ ಕಣ್ಣನ್ನು ಆಪರೇಷನ್ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಯಿತು. ಯಾರೋ ಒಬ್ಬರು ವಾಪಸ್ ತಂದು ಬಿಡುವಂಥ ಸಂದರ್ಭದಲ್ಲಿ ಶಂಕರ ಐ ಹಾಸ್ಪಿಟಲಿಂದ ಕರ್ಕೊಂಡು ವಾಪಸ್ ಬಂದು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಪ್ಪು ಕನ್ನಡಕ ಹಾಕ್ಕೊಂಡು ಇಳಿತಾಯಿದ್ರು. ನಿಜವಾಗ್ಲೂ ನಮ್ಮ ಕಾರ್ಯಕ್ರಮ ನನಗೆ ಸಾರ್ಥಕತೆ ಅನಿಸಿದಂದರೆ ಯಾರೋ ವಯಸ್ಸಾಗಿರ್ತಕ್ಕಂಥವ್ರು, ಅವ್ರಿಗೆ ಯಾರು ಏನು ಕಾಣ್ತಿಲ್ಲ, ಯಾರು ಪರಿಚಯ, ಯಾರೋ ಪುಣ್ಯಾತ್ಮರು ಈ ಕಾರ್ಯಕ್ರಮ ಮಾಡಿದ್ದು ನಂಗೆ ಕಣ್ಣು ಚೆನ್ನಾಗಿ ಕಾಣ್ತೈತೆ ಅಂತ ಹೇಳ್ಕೊಂಡು ಕಾರಿಂದ ಕೆಳಗಡೆ ಹೇಳಿದ್ರು, ಈ ವೆಹಿಕಲಿಂದ. ನಿಜವಾಗ್ಲೂ ಸಂತೋಷ ಆಗುತ್ತೆ. ಅಂತಹ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ. ಈಗ ಇಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರಬೇಕಾದ್ರೆ ಏನು ಇನ್ನು ದುಂದು ವೆಚ್ಚವನ್ನು ಮಾಡ್ತಾರೆ, ಇಷ್ಟೆಲ್ಲ ಹಿಂಗೆ ಖರ್ಚು ಮಾಡ್ತಾರೆ, ಹಾಗೆ ಅಂತಕ್ಕಂಥ ಬರುತ್ತೆ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯಾದಂಥ ಕಾರ್ಯಕ್ರಮಗಳು ನಡೀಲೇಬೇಕಾಗತ್ತೆ, ಅದೇ ವ್ಯವಸ್ಥೆ. ಹಾಗಾಗಿ ಆ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿರ್ತಕ್ಕಂಥವ್ರನ್ನ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲರನ್ನ, ನಮ್ಮ ನಿರಂಜನ್ ಅವರು ಬಂದಿದ್ದಾರೆ, ನಿಮ್ಮ ಮಲೆನಾಡು ಸೇನೆಯ ಕಾರ್ಯಕ್ರಮಕ್ಕೆ ತುಂಬ ಅವರ ಆತ್ಮಪೂರ್ವಕವಾಗಿರ್ತಕ್ಕಂಥ ಮಾತುಗಳು ನಮ್ಮನ್ನು ಮುಂದಿನ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಹಕಾರ ಆಗ್ತಕ್ಕಂಥದ್ದು. ಯಾಕಂದರೆ ನಾವೆಲ್ಲ ಒಂದು ಯಾವುದೇ ದೊಡ್ಡ ಸಂಸ್ಥೆ ಅಲ್ಲ, ನಮ್ಮಲ್ಲಿರ್ತಕ್ಕಂಥವರೆಲ್ಲ ಸಾಮಾನ್ಯವಾಗಿರ್ತಕ್ಕಂಥವ್ರು, ನಾವೆಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅದರೆಲ್ಲದರ ನಡುವೆ ಒಂದಿಷ್ಟು ಪ್ರೀತಿಸ್ತಕ್ಕಂಥ ಮಲೆನಾಡು ಸೇನೆಯ ಕಾರ್ಯಕ್ರಮವನ್ನು ಗೌರವಿಸ್ತಕ್ಕಂಥ ಜನಗಳಿದ್ದಾರೆ. ಯಾವುದೋ ಒಂದು ದೃಷ್ಟಿಕೋನದಿಂದ ಮಾತ್ರ ಒಬ್ಬ ವ್ಯಕ್ತಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಆಲೋಚನೆಗಳಿಗೆ ನಾವು ಸ್ಪಂದಿಸಬೇಕಾಗತ್ತೆ, ಗೌರವಿಸಬೇಕಾಗತ್ತೆ. ಈ ಕಾರ್ಯಕ್ರಮದಲ್ಲಿಗೆ ಭವಿಷ್ಯದಲ್ಲಿ ನಾವು ಮುಂದೆ ಮಲೆನಾಡು ಸೇನೆಯನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ. ಎಲ್ಲ ಸಹಕಾರ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಇನ್ನೊಮ್ಮೆ ನಾನು ನಿರಂಜನ್ ಅವ್ರನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತೇನೆ. ಅವ್ರನ್ನ ನೆನೆಸ್ಕೊಳ್ತಾ ಗಂಗಾಧರಪ್ಪ ಅವ್ರನ್ನ ಮಾಂಗಲ್ಯ ಮಂಟಪವನ್ನು ನೀಡಿರ್ತಕ್ಕಂಥವ್ರು, ಮತ್ತು ವಾಯ್ಸ್ ಆಫ್ ತೀರ್ಥಹಳ್ಳಿಗೆ ಬಂದಿರತಕ್ಕಂಥ ಪೇರೆಂಟ್ಸ್ಗಳು, ಅವರೆಲ್ಲರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ನಾನು ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವರು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾಗಿ 12/2/1980 ಪ್ರಾಥಮಿಕ ಆರೋಗ್ಯ ಕೇಂದ್ರ ಹುಂಚದಕಟ್ಟೆ ಬಿದರಳ್ಳಿ ಉಪಕೇಂದ್ರದಲ್ಲಿ ಕರ್ತವ್ಯಕ್ಕೆ ಸೇರಿರುತ್ತಾರೆ. ನಂತರ ಆಗಸ್ಟ್ 17, 1987ರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯೋಗಿ ಮಳಲಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. ನಂತರ ಇಲಾಖಾ ವತಿಯಿಂದ ಹಿರಿಯ ಮಹಿಳಾ ತರಬೇತಿ ಪೂರೈಸಿ ದಿನಾಂಕ
2/2006 ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಣಂದೂರಿನಲ್ಲಿ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀಯುತರ ಸೇವೆ ನಿರಂತರವಾಗಿ ಹೀಗೆ ಸಾಗಲೆಂದು ಮಲೆನಾಡ ಸೇನೆ ಹಾರೈಸುತ್ತದೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತರಿಗೆ ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯರಿಗೆ ಆತ್ಮೀಯವಾದ ಧನ್ಯವಾದಗಳು. ಹಾಗೆ ಈ ವೇದಿಕೆಯಲ್ಲಿ ಸನ್ಮಾನಿತರಾಗಿರಲಿರುವ ಶ್ರೀಯುತರ ತಂದೆ ಸುಬ್ರಾಯ್ ಭಟ್, ತಾಯಿ ವೆಂಕಟಲಕ್ಷ್ಮಮ್ಮ ತಮ್ಮ 15ನೇ ವರ್ಷಕ್ಕೆ ಹಲವಾರು ನಾಟಕಗಳನ್ನು ಪ್ರಾರಂಭಿಸಿ 21ನೇ ವರ್ಷದವರೆಗೆ ನಾಟಕಗಳಲ್ಲಿ ಅಭಿನಯಿಸಿರುತ್ತಾರೆ. ನಂತರ 21ನೇ ವರ್ಷಕ್ಕೆ ಯಕ್ಷಗಾನದ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿ ಸ್ತ್ರೀ ವೇಷದಲ್ಲಿ ಮನಮೋಹಕ ಅಭಿನಯನವನ್ನು ನೀಡಿರುತ್ತಾರೆ. ಶ್ರೀಯುತರು ಗುಡ್ಡೇಪಾಲ್ನಲ್ಲಿ ದಿನಾಂಕ 6/3/1951 ಜನಿಸಿರುತ್ತಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿಕೊಂಡಂತಹ ಶ್ರೀ ಶಿವಶಂಕರ್ ಭಟ್ ಇವರಿಗೆ ಮಲೆನಾಡ ಸೇನೆಯು ಅತ್ಯಂತ ಆತ್ಮೀಯವಾದಂತಹ ಸನ್ಮಾನವನ್ನು ಈ ದಿನ ಹಮ್ಮಿಕೊಂಡಿರುತ್ತದೆ. ಕೆಲವೊಂದು ಸಮೀಕ್ಷೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು 13ನೇ ವರ್ಷದ ಕಾರ್ಯಕ್ರಮ ಅಂಥೇಳಿ 2 ದಿನದಿಂದ ಆ 13 ವರ್ಷದ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ನಿಮ್ಮ ಮುಂದೆ ಇಡ್ತಾ ಬಂದಿದ್ದಾರೆ. ಆದರೆ ನಾನು 13 ವರ್ಷದ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದ್ದೇನೆ. ಅವರು ಮಾಡಿರ್ತಕ್ಕಂತಹ ಸಾಧನೆಯ ಬಗ್ಗೆ, ಸೇವೆಯ ಬಗ್ಗೆ, ಸಮಾಜಮುಖಿಯಾಗಿರ್ತಕ್ಕಂಥ ಚಿಂತನೆಯ ಬಗ್ಗೆ ಆಲೋಚನೆಯನ್ನು ಹೊಳಿಸಿದರೆ, ಆಲೋಚನೆಯನ್ನು ಹರಿಸಿದರೆ ಅವರು ಮಾಡಿರ್ತಕ್ಕಂಥ ಕೆಲಸ ಬಹಳ ಅಗಾಧವಾದುದು. ಪ್ರಾರಂಭದಿಂದಲೂ ಶಾಲೆ ಮಕ್ಕಳಿಗೆ ಓದೋದಕ್ಕೆ, ಬರೆಯೋದಕ್ಕೆ ಸ್ಲೇಟು, ಬಳಪ, ಪುಸ್ತಕ, ಪೆನ್ನು, ಚೀಲ ಇವುಗಳನ್ನು ಕೊಡೋದ್ರ ಮೂಲಕ ಅವರು ಕಾರ್ಯಕ್ರಮಗಳನ್ನು ಶುರು ಮಾಡಿಕೊಂಡು ದೃಷ್ಟಿದಾನವನ್ನು ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಈ ಸಾರಿ ಅರುಣವರು ಹೇಳಿದ ಹಾಗೆ ದೃಷ್ಟಿದಾನದ ಆ ಒಂದು ಮಹತ್ವದ ಕಾರ್ಯವನ್ನು ಆಯೋಜಿಸಿ ಎಷ್ಟೊಂದು ಜನ ಬಡ ಜನತೆಗೆ ದೃಷ್ಟಿಯನ್ನು ದಾನ ಮಾಡ್ತಕ್ಕಂತಹ ಒಂದು ಮಾರ್ಗವನ್ನು ತೋರಿಸಿದರು. ಆಮೇಲೆ ಅದರ ಸದುಪಯೋಗವನ್ನು ಭಾಳಷ್ಟು ಜನ ಪಡ್ಕೊಂಡ್ರು. ಅಂಥ ಸಂದರ್ಭಗಳಲ್ಲೆಲ್ಲ ಇವರು ಎಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇವರಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಈ ಥರದ ಆಲೋಚನೆಗಳು ಬರೋದಕ್ಕೆ ಸಾಧ್ಯ? ನಾವು ಶೈಕ್ಷಣಿಕ ವಲಯದಲ್ಲಿ ಸಾಕಷ್ಟು ವಿಚಾರಗಳನ್ನು ಓದ್ತಾ ಇರ್ತೀವಿ, ಅದನ್ನು ನೋಡ್ತಾ ಇರ್ತೀವಿ, ಅದನ್ನು ಬೋಧನೆ ಮಾಡ್ತಾ ಇರ್ತೀವಿ. ಆದರೆ ಕಾರ್ಯರೂಪಕ್ಕೆ ತರೋದು ಎಷ್ಟು ಕಷ್ಟ ಅಂತಕ್ಕಂಥದ್ದು ನಮಗೆ ಅನಿಸುತ್ತೆ. ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಅಥವಾ ಬೇರೆಯವರಿಗೆ ಸಲಹೆ ಮಾಡೋದಕ್ಕೂ ಕೂಡ ಭಯ ಆಗುತ್ತೆ ನಮಗೆ. ಭಾಳ ಸಂದರ್ಭದಲ್ಲಿ ನೀವು ಇಂಥ ಕೆಲಸ ಮಾಡಿ ಅಂತ ಹೇಳೋದಕ್ಕೂ ಭಯ ಆಗುತ್ತೆ. ಯಾಕೆ ಅಂತಂದರೆ ಅಂಥ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಯಾವುದನ್ನು ಸರಿಯಾದ ರೂಪದಲ್ಲಿ ಕಾರ್ಯರೂಪಕ್ಕೆ ತರೋಕ್ಕಾಗದೇ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ನಾವಿವತ್ತಿದ್ದೀವಿ. ಆದರೆ ಈ ಯುವಕರು ಎಷ್ಟು ಧೈರ್ಯದಿಂದ ಇಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡ್ರು. ಅದು ಹೆಣ್ಣು ಶಿಶು ಹತ್ಯೆಯನ್ನು ವಿರೋಧಿಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದು ಎಂಥ ಒಂದು ಒಳ್ಳೆಯ ಪರಿಕಲ್ಪನೆ. ಆ ಥರದ ಒಂದು ಪರಿಕಲ್ಪನೆ ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲರನ್ನು ಎಚ್ಚರಿಸ್ತಕ್ಕಂತಹ ಒಂದು ಕಾರ್ಯಕ್ರಮ. ಅದನ್ನು ಉದ್ಘಾಟನೆ ಮಾಡಿದ್ರು. ಅದರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ಮೂಡಿಸಿದರು. ಪ್ರೌಢಶಾಲೆಯಿಂದ ಹಿಡಿದು PUC ಕಾಲೇಜಿನ ವಿದ್ಯಾರ್ಥಿಗಳವರೆಗೆ ಈ ಥರದ ಒಂದು ಆಂದೋಲನವನ್ನು ಅವರು ಹಮ್ಮಿಕೊಂಡಿದ್ರು. ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ಈ ಕೆಲಸದ ಬಗ್ಗೆ, ಈ ಕಾರ್ಯದ ಬಗ್ಗೆ, ಇದ್ರ ಬಗ್ಗೆ ವಿರೋಧ ಮಾಡಬೇಕು, ಇದ್ರ ಬಗ್ಗೆ ಎಚ್ಚರಿಕೆಯನ್ನು ಮೂಡಿಸಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡ್ರು. ಹಾಗಾಗಿ ಇವರು ಮಾಡ್ಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮಗಳು ಭಾಳಷ್ಟು ಇದ್ದಾವೆ. ಅದು ವರ್ಷನೂ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಮುಖ್ಯವಾಗಿ ಎಲ್ಲ ಮಲೆನಾಡು ಸಂಜೆ ಕಾರ್ಯಕ್ರಮಗಳಲ್ಲೂ ಕೂಡ 3 ದಿನವೂ ಸಾಕಷ್ಟು ಜನ ಈ ಊರಿನ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಭಾವಂತರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ನಿಜವಾಗ್ಲೂ ಮಲೆನಾಡು ಸೇನೆಯ ಯುವ ವೃಂದದವರ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ. ಅವ್ರ ಗೌರವವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಬೇರೆ ಯಾರಿಗೂ ನಾವು ಗೌರವ ಕೊಡ್ತೀವಿ ಅಂತಂದರೆ ನಿಜವಾಗ್ಲೂ ನಮ್ಮ ಹೃದಯದಲ್ಲಿ ಆ ಥರದ ಒಂದು ಗೌರವದ ಭಾವನೆ ಇರಬೇಕು. ಅದಿಲ್ಲದೆ ಇದ್ದರೆ ಸಾಧ್ಯನೇ ಇಲ್ಲ. ನಾವು ಯಾರನ್ನೋ ನೋಡಿದಾಗ ನಮ್ಗೆ ಅವ್ರ ಬಗ್ಗೆ ನಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಾವು ಅವರನ್ನು ನೋಡಿ ಒಂದು ನಗೋದಕ್ಕೂ ಕೂಡ ನಮ್ಮ ಮನಸ್ಸು ಬರೋದಿಲ್ಲ. ಆದರೆ ಅವರು ಸಮಾಜದಲ್ಲಿರ್ತಕ್ಕಂಥ ಆ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ಕೊನೆ ಕೊಯ್ಯುವಂಥ ಕೆಲಸ ಮಾಡುವಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದು ವೇದಿಕೆ ಮೇಲೆ ಅವರು ಸನ್ಮಾನ ಮಾಡಿದ್ದಾರೆ ಅಂತಂದರೆ ಈ ಕೆಲಸ
ಅವರು ಸಮಾಜಕ್ಕೆ ತಲುಪಬೇಕು. ನಾವು ಮಾಡ್ತಿರ್ತಕ್ಕಂಥ ಕೆಲಸ ಸಮಾಜಕ್ಕೆ ತಲುಪಬೇಕು, 4 ಜನರಿಗೆ ಅವರ ಪ್ರತಿಭೆ ಗೊತ್ತಾಗಬೇಕು. ಈ ಥರದನ್ನು ಯಾಕೆ ಈ ಸಮಾಜಕ್ಕೆ ಕೊಡ್ತಾ ಇದ್ದಾರೆ, ಈ ಥರದನ್ನು ಯಾಕೆ ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ ಇವರು ಅಂತಂದರೆ, ಬಹುಶಃ ನಂಗೆ ಅನಿಸುತ್ತೆ ಅದರ ಹಿಂದಿರ್ತಕ್ಕಂತಹ ಪರಿಕಲ್ಪನೆ ಬಗ್ಗೆ ನಾವು ನೀವು ಎಲ್ಲ ಯೋಚನೆ ಮಾಡಬೇಕು. ಯಾಕೆ ಅಂದರೆ ಒಬ್ಬ ವ್ಯಕ್ತಿ ದುಡಿದ್ರೆ ಮಾತ್ರ ಅವನಿಗೆ ಬೆಲೆ ಸಿಗೋದು, ಅವನು ಕಷ್ಟಪಟ್ಟರೆ ಮಾತ್ರ ಅವನಿಗೆ ಬೆಲೆ ಇದೆ. ಅವನು ಮೋಸಗಾರ ಆದರೆ, ಸುಳ್ಳುಗಾರ ಆದರೆ, ಅವನ ಬದುಕಿನಲ್ಲಿ ಅವನು ಅನ್ಯಾಯವಾಗಿ ಬದುಕ್ತಾ ಇದ್ದರೆ ಆ ಬದುಕಿಗೆ ಈ ಸಮಾಜದಲ್ಲಿ ಯಾವತ್ತೂ ಗೌರವ ಸಿಕ್ಕಿಲ್ಲ. ಆದರೆ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ಸೇವೆ ಮಾಡಿ, ಸಾಮಾನ್ಯ ಜನರ ಸೇವೆಯನ್ನು ಮಾಡಿ, ಶ್ರೀಮಂತರನ್ನು ಬಿಡಿ, ಶ್ರೀಮಂತರ ಸ್ವಾರ್ಥವನ್ನು ಬಿಡಿ, ಅದನ್ನು ಬಿಟ್ಟು ನಮ್ಮ ಸಮಾಜದಲ್ಲಿರ್ತಕ್ಕಂಥ ದಲಿತರು, ಬಡವರು, ಮಹಿಳೆಯರು, ಅಸಹಾಯಕರು ಎಷ್ಟೊಂದು ಜನ ಇದ್ದಾರೆ. ಅವರ ಸೇವೆಯನ್ನು ಮಾಡೋದಕ್ಕೆ, ಅವರು ಆತ್ಮವಿಶ್ವಾಸವನ್ನು ಗಳಿಸೋದಕ್ಕೆ ಈ ಸೇವೆಯ ಮೂಲಕ ನಮ್ಮ ಸಮಾಜಕ್ಕೆ ಅವರು ಬಿತ್ತರಿಸ್ತಾ ಇದ್ದಾರೆ. ಇಂತಹ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಈ ಯುವ ಪಡೆಯನ್ನು ನಾವು ನೀವು ಎಲ್ಲರೂ ಗೌರವಿಸಬೇಕು, ಅವರನ್ನು ಪ್ರೀತಿಸಬೇಕು, ಅವರ ಕೆಲಸ ಕಾರ್ಯಗಳನ್ನು ಮೆಚ್ಕೊಳ್ಬೇಕು. ಖಂಡಿತ ಅವರನ್ನು ನಾವು ಮೆಚ್ಕೊಳ್ಬೇಕು. ಪದೇ ಪದೇ ನಿನ್ನೆ ಮೊನ್ನೆಯಿಂದನೂ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ಇಲ್ಲಿ ಬರ್ತಕ್ಕಂಥ ಟೀಕೆ ಬಗ್ಗೆ ಅವರಿಗೆ ತುಂಬ ಭಯ ಇದೆ. ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯುವಕರಿಗೆ ನಮ್ಮ ಸಮಾಜ ನಮ್ಮನ್ನು ಟೀಕೆ ಮಾಡುತ್ತೆ, ನಮ್ಮ ಜನ ನಮ್ಮನ್ನು ಟೀಕೆ ಮಾಡುತ್ತೆ ಅಂತಕ್ಕಂಥ ಭಯ ಇದೆ ಅವರಿಗೆ. ಆದರೆ ಸಮಾಜ ಅವರನ್ನು ಟೀಕೆ ಮಾಡಿದ್ದನ್ನು ಅವರು ಖಂಡಿತವಾಗಿಯೂ ಬೇಸರದಿಂದ ಸ್ವೀಕರಿಸೋದು ಬೇಡ. ಟೀಕೆಗಳು ಇರ್ತವೆ, ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇರೋದಿಲ್ಲ, ಟೀಕೆಗಳು ಬಂದೇ ಬರ್ತವೆ. ಆದರೆ ಇಷ್ಟೊಳ್ಳೆ ಕೆಲಸ ಮಾಡೋದಕ್ಕೆ ನಿಮ್ಮ ಬೆನ್ನನ್ನು ನೀವೇ ತಟ್ಕೋಬೇಕು. ಇವತ್ತು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರ ಬೆನ್ನನ್ನು ತಡ್ತಕ್ಕಂಥ ಜನ ಭಾಳ ಕಡಿಮೆ. ಯಾರದೋ ಒಬ್ಬರ ಬಡವರ ಪರವಾಗಿ ಕೆಲಸ ಮಾಡೋಕ್ಕೆ ಹೋದರೆ ಅವರಿಗೆ ಶ್ರೀಮಂತರಿಗೆ ಬೇಸರ ಆಗುತ್ತೆ, ಮಹಿಳೆಯ ಪರವಾಗಿ ಕೆಲಸ ಮಾಡೋಕ್ಕೆ ಹೋದರೆ ಪುರುಷರಿಗೆ ಬೇಸರ ಆಗುತ್ತೆ. ಇದು ನಮ್ಮ ಸಾಮಾಜಿಕ ವ್ಯವಸ್ಥೆ. ಈ ವ್ಯವಸ್ಥೆ ಒಳಗಡೆ ಈ ಥರದ ಟಿಪ್ಪಣಿಗಳನ್ನು ಸಹಿಸ್ಕೊಳ್ಳುವಂತಹ ಮನಸ್ಥಿತಿ ಇಟ್ಕೊಂಡೇ ನಾವು ಸೇವೆಯನ್ನು ಮಾಡೋಕ್ಕೆ ಹೋಗಬೇಕಾಗುತ್ತೆ. ಟೀಕೆಗಳು ಬರ್ತವೆ ಅಂತ ನಾವು ಕೆಲಸವನ್ನು ಮಾಡದೇ ಇದ್ದರೆ ಈ ಸಮಾಜಕ್ಕೆ, ಈ ಸಮಾಜದಲ್ಲಿರ್ತಕ್ಕಂತಹ ಅಶಕ್ತರಿಗೆ ಯಾರೂ ಸಹಾಯ ಮಾಡೋದಕ್ಕಾಗೋದೇ ಇಲ್ಲ. ಅಂತಹ ಒಂದು ಪ್ರಗತಿಪರವಾಗಿರ್ತಕ್ಕಂಥ ಚಿಂತನೆಗಳನ್ನು, ಪ್ರಗತಿಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವರು 12 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಇದರಲ್ಲಿ ಯಾವುದೇ ಥರದ ಹೊಗಳಿಕೆ ಇಲ್ಲ, ಇದು ಮೆಚ್ಚುಗೆ. ನಾನು ಮಾತ್ರ ಇಲ್ಲಿ ವೇದಿಕೆ ಮೇಲೆ ಹೇಳ್ತಾ ಇಲ್ಲ, ನಿನ್ನೆ ಮೊನ್ನೆ ಎಲ್ಲ ಮಾತಾಡಿರ್ತಕ್ಕಂತಹ ಗಣ್ಯರು ಕೂಡ, ಈ ಭಾಗದ, ಈ ತೀರ್ಥಹಳ್ಳಿ ತಾಲೂಕಿನ ಎಲ್ಲ ಮಹಾನುಭಾವರು, ಎಲ್ಲ ಪುರುಷರು, ಎಲ್ಲ ಗಣ್ಯರು ಇದೇ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರನ್ನು ನಾನು ಮೆಚ್ಚಿಕೊಂಡು ಈ ಥರದ ಮಾತನ್ನು ಆಡ್ತಾ ಇದ್ದೇನೆ. ಈ ಥರದ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಧೈರ್ಯ ಬೇಕು, ಸಾಹಸ ಬೇಕು. ಹಣವನ್ನು ಹೇಗೇಗೋ ಸಂಗ್ರಹಿಸ್ತಾ ಇದ್ದಾರೆ. ಹಣ ಒಂದು ಕಡೆಯಿಂದ ಒಂದಲ್ಲ ಒಂದು ಕಡೆಯಿಂದ ಬರಬಹುದು, ಆದರೆ ಇದನ್ನು ಆಯೋಜಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಎಲ್ರಿಗೂ ಬರೋದಿಲ್ಲ. ಅದನ್ನು ಈ ಊರಿನ, ಈ ಭಾಗದ ನಮ್ಮ ಯುವಕರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಈ ವೇದಿಕೆಗೆ, ಇವತ್ತಿನ ಈ 3 ದಿವಸದ ವೇದಿಕೆಗೆ ಡಾಕ್ಟರ್ ಹೊಸಕೊಪ್ಪ ಅರುಣ ಅವರ ಅತ್ತಿಗೆ ಆಗಿರ್ತಕ್ಕಂತಹ ಶಿಲ್ಪಾ ಅವರ ಹೆಸರನ್ನು ಇಟ್ಟಿದ್ದಾರೆ. ಆ ಹೆಸರಿನ ಔಚಿತ್ಯದ ಬಗ್ಗೆ 2 ಮಾತಾಡಬೇಕು ಅಂತ ನಂಗೆ ಅನಿಸ್ತಾ ಇದೆ. ಮತ್ತು ಈ ಮಹಿಳೆಯರ ಬದುಕಿನ ಬಗ್ಗೆ 2 ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಕೇಳಿದೆ, ಅಧ್ಯಕ್ಷರ ಹತ್ರ ಕೇಳಿದೆ ಎಷ್ಟು ನಿಮಿಷ ಮಾತಾಡಬೇಕು ಅಂತೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಸಮಯ ನಿಮ್ಮದು, ಮಾತಾಡಿ ಪರವಾಗಿಲ್ಲ ಅಂತ ಅಂದರು. ಅದರಿಂದ ಸಮಯ ನನ್ನ ಹತ್ರ ಇದೆ, ಭಾಳ ಮಾತಾಡೋದಿಲ್ಲ, ಸ್ವಲ್ಪ ಮಾತಾಡ್ತೀನಿ. ಆದರೆ ಆ ಶಿಲ್ಪಾ ಚೇತನ್, ದಿವಂಗತ ಶಿಲ್ಪಾ ಚೇತನ್ ಅಂಥೇಳಿ ಈ ವೇದಿಕೆಗೆ ಹೆಸರನ್ನು ಇಟ್ಕೊಂಡು ಅವರ ಕಾರ್ಯಚಟುವಟಿಕೆಗಳನ್ನು, ಅವರ ಸಾವಿನ ನಂತರ, ಒಬ್ಬ ವ್ಯಕ್ತಿಯ ಸಾವಿನ ನಂತರನೂ ಗುರುತಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಗುಣ. ನಾವೀಗ ಯಾವ ಥರ ಬದುಕ್ತಾ ಇದ್ದೀವಿ, ನಾವು ಈ ಸಮಾಜದಲ್ಲಿ, ಈ ಆಧುನಿಕ ಯುಗದಲ್ಲಿ ಯಾವ ಥರ ಬದುಕ್ತಾ ಇದ್ದೀವಿ ಅಂತಂದರೆ, ಯಾರೋ ವಯಸ್ಸಾದವರು, ಚಿಕ್ಕ ವಯಸ್ಸಿನವರು, ಯಾರೋ ಸಾವು ಹುಟ್ಟು ಅಂತಕ್ಕಂಥದ್ದನ್ನು ಭಾಳ ಬೇಗ ಮರೆಯುವಂಥ ಸ್ಥಿತಿಯಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ಆದರೆ ಆ ವ್ಯಕ್ತಿ ಬದುಕಿದ್ದಾಗ ಅವರ ಕ್ರಿಯಾಶೀಲತೆಯನ್ನು ನಾವು ಹೆಚ್ಚಾಗಿ ಗುರುತಿಸೋದಿಲ್ಲ. ಅವರು ಸಮಾಜಮುಖಿಯಾಗಿ, ಕ್ರಿಯಾಶೀಲರಾಗಿ, ಸಾಮಾಜಿಕ ಚಿಂತನೆಗಳಲ್ಲಿ ಬದುಕ್ತಾ ಇರ್ತಾರೆ. ಭಾಳಷ್ಟು ಜನಕ್ಕೆ ಆ ಥರದ ಆಸಕ್ತಿ ಇರ್ತದೆ. ನಾವು ಹೇಗಾದರೂ ಸಮಾಜಮುಖಿಯಾಗಿ ಬದುಕಬೇಕು, ಸಮಾಜಕ್ಕೆ ನಮ್ಮ ಕೊಡುಗೆ ಏನಾದರೂ ಕೊಡಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಬದುಕ್ತಾ ಇರ್ತಾರೆ. ಹಾಗೆಯೇ ಶಿಲ್ಪಾ ಅವರು ಕೂಡ, ನಾನು ನೋಡಿದ್ದೆ ಅವರನ್ನು, ನನ್ನ ವಿದ್ಯಾರ್ಥಿನಿಯೂ ಆಗಿದ್ದರು. ಆದರೆ ಅವರಿಗೆ ಅಕಾಲಿಕವಾಗಿ ಮರಣ ಬಂದಾಗ ಬಹಳ ನೋವಾಯಿತು. ಯಾಕೆ ಅಂತಂದರೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವರು ತಮ್ಮ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿದ್ರು. ಆದರೆ ಅವರು ಇವತ್ತು
ಬಹಳ ಬೇಗ ಚಿಕ್ಕ ವಯಸ್ಸಿನಲ್ಲೇ ತೀರೋಗಿರ್ತಕ್ಕಂಥದ್ದನ್ನು ಅವರು ಮರ್ತಿಲ್ಲ. ಇರ್ತಕ್ಕಂಥವ್ರು ಇವು ಜೀವಂತವಾಗಿ ಇರ್ತಕ್ಕಂಥವ್ರು ಅವರು ನೆನಪಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದಾರೆ, ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಯಾವ ವ್ಯಕ್ತಿಯ ಕ್ರಿಯಾಶೀಲ ವ್ಯಕ್ತಿಯ ಸಾವಿನ ನಂತರನೂ ಅವರನ್ನು ಗುರುತಿಸ್ತೀವಿ ಅಂತಂದರೆ ನಿಜವಾಗ್ಲೂ ನಮ್ಗೆ ಅಂತಹ ಒಂದು ಹೃದಯ ಇರಬೇಕು, ಅಂತಹ ಒಂದು ಭಾವನೆ ಇರಬೇಕು. ಇವರನ್ನು ಮಾತ್ರ ಅವರು ವೇದಿಕೆ ಅಂತ ಹೆಸರು ಹಾಕ್ಕೊಂಡು ಗುರುತಿಸ್ತಾ ಇಲ್ಲ. ಹಿಂದಿನ ಸಾರಿ ಅವರ ಸೇನೆಯಲ್ಲಿ ಮಲೆನಾಡು ಸೇನೆಯಲ್ಲಿ ಇರ್ತಕ್ಕಂತಹ ಒಬ್ಬ ಚಟುವಟಿಕೆಯಿಂದ ತುಂಬಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮರಣವನ್ನಪ್ಪಿದಾಗ ದಿವಂಗತ ರವಿ ಅಂತಕ್ಕಂತಹ ಒಂದು ಹೆಸರಿನಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡಿದ್ರು. ಆಗ ನಮಗೆ ಈ ಯುವಕರ ಬಗ್ಗೆ, ಈ ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ಈ ಮಕ್ಕಳ ಬಗ್ಗೆ, ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧದ ಬಗ್ಗೆ ನಿಜವಾಗ್ಲೂ ನಮಗೆ ಹೃದಯ ತುಂಬಿ ಬರುತ್ತೆ. ಎಲ್ರಿಗೂ ಈ ಥರದ ಒಂದು ಹೃದಯವಂತಿಕೆಯನ್ನು ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಮಾಡೋದಕ್ಕೆ ಈ ವ್ಯವಸ್ಥೆ ಬಿಡಲ್ಲ. ಎಷ್ಟೋ ಜನರಿಗೆ ಏನೇನೋ ಸಹಾಯ ಮಾಡಬೇಕು, ಏನೇನೋ ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಇರುತ್ತೆ. ಆದರೆ ಅವರನ್ನು ಆ ರೀತಿ ಕೆಲಸ ಮಾಡೋದಕ್ಕೆ ಈ ವ್ಯವಸ್ಥೆ ಬಿಡಲ್ಲ. ಆದರೆ ನಾನು ಮೊದಲೇ ಒಂದು ಮಾತು ಹೇಳಿದೆ, ನಾವು ಯಾರ ಪರವಾಗಿ, ಅಬಲರ ಪರವಾಗಿ, ನಾವು ಶಕ್ತಿ ಇಲ್ಲದೇ ಇರ್ತಕ್ಕಂಥವರ ಪರವಾಗಿ ಕೆಲಸ ಮಾಡಬೇಕಾದ್ರೆ ಯಾರು ಶಕ್ತಿವಂತರಿದ್ದಾರೆ ಅವರನ್ನು ಎದುರು ಹಾಕ್ಕೊಳ್ಳೇಬೇಕಾಗುತ್ತೆ. ಅವರನ್ನು ಎದುರು ಹಾಕ್ಕೊಂಡು ಇಲ್ಲಿ ಬಡತನ ಏನಿದೆ, ದಲಿತರೇನಿದ್ದಾರೆ, ಮಹಿಳೆಯರೇನಿದ್ದಾರೆ, ಅಶಕ್ತರೇನಿದ್ದಾರೆ, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಈ ಒಂದು ಹೋರಾಟ ಇದೆಯಲ್ಲ, ಇದು ನಿಜವಾಗ್ಲೂ ಅವರಿಗೆ ಗೊತ್ತಿಲ್ಲ. ನಾವು ಇಷ್ಟು ಕಷ್ಟಪಟ್ಟು ಇಂತಹ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಅಂತಕ್ಕಂತಹ ಕಲ್ಪನೆನೇ ಅವರಿಗಿಲ್ಲ, ಕೆಲಸ ಮಾಡೋರಿಗೆ ಇಲ್ಲ. ನಾನು ಇದನ್ನು ಸುಮ್ಮನೆ ಆಲೋಚನೆ ಮಾಡ್ತಾ ಇರ್ತೀನಿ. ನಮ್ಮಲ್ಲಿ ಸಮೂಹ ಮಾಧ್ಯಮಗಳ ಮೂಲಕ ನಾವು ಸಾಮಾನ್ಯ ಜನರಿಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಇರ್ತೀವಿ. ನೀವು ಹೀಗೆ ಬದುಕು ಅಂತಂದರೆ ಹೀಗೆ, ಈ ಕಷ್ಟಗಳಿಂದ ಹೊರಗಡೆ ಬರಬೇಕಾದ್ರೆ ಶ್ರಮ ಬೇಕು, ಶ್ರಮಜೀವಿಗಳಾಗಬೇಕು, ಪ್ರಾಮಾಣಿಕವಾಗಿರಬೇಕು, ಸತ್ಯ, ಅಹಿಂಸೆ ಇವೆಲ್ಲವೂ ನಿಮ್ಮ ಬದುಕಿನಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತೆ. ಹೇಳಬೇಕಾದಾಗ ಇವತ್ತು ಸಿನಿಮಾ ಮಾಧ್ಯಮಗಳು ಭಾಳ ಬೇಗ ಪ್ರಭಾವವನ್ನು ಬೀರ್ತವೆ. ಸಿನಿಮಾ ಮಾಧ್ಯಮ ಇವತ್ತೇನಾಗಿದೆ, ಅದೊಂಥರ ಉದ್ಯಮ ಆಗಿಬಿಟ್ಟಿದೆ. ಸಿನಿಮಾ ಮಾಧ್ಯಮದ ಮೂಲಕ ನೀವು, ಬಹುಮಾಧ್ಯಮದ ಮೂಲಕ ನೀವು ಅದನ್ನು ನೋಡ್ತಾ ಹೋದರೆ ಅದೇನಾಗುತ್ತೆ, ಇನ್ಯಾರ್ದೋ ಒಂದು ಶ್ರೀಮಂತರ ಪರವಾಗಿಯೇ ಹೋಗ್ತಾ ಇರುತ್ತೆ. ಬಡವರ ಬಗ್ಗೆ ಅದರಲ್ಲಿ ಕಾಳಜಿನೇ ಇರೋದಿಲ್ಲ. ಆದರೆ ಇಲ್ಲಿ ಸಾಹಿತ್ಯವನ್ನು, ಕಲೆ ಅಂತಂದರೆ ಚಿತ್ರಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಇವುಗಳನ್ನು ಬಹುಮಾಧ್ಯಮದ ಮೂಲಕ ಸಾಮಾನ್ಯ ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ ಇವತ್ತು ವೇದಿಕೆ ಮೂಲಕ, ಇದು ಬಹಳ ದೊಡ್ಡ ವ್ಯವಸ್ಥೆ. ಇದನ್ನು ಮಾಡೋದು ತುಂಬ ಕಷ್ಟ. ಇವತ್ತು ಸಿನಿಮಾ ಮಾಧ್ಯಮಗಳೇ ಸೋಲ್ತಾ ಇದ್ದಾವೆ ಜನರನ್ನು ಆಕರ್ಷಣೆ ಮಾಡೋದಕ್ಕೆ, ಸಿನಿಮಾ ಥಿಯೇಟ್ರ್ ಕಡೆಗೆ ಜನರನ್ನು ಸೆಳೆಯೋದಕ್ಕೆ ಸೋಲ್ತಾ ಇದ್ದಾವೆ. ಅಂಥದ್ರಲ್ಲಿ ಇಷ್ಟು ಚಿಕ್ಕ ಊರಿನಲ್ಲಿ, ಗ್ರಾಮೀಣ ಭಾಗದಲ್ಲಿ ಜನರನ್ನು ಒಂದು ಕಡೆ ಕಲೆ ಹಾಕಿ ನೋಡಿ, ನಾವು ನಾಟಕದ ಮೂಲಕ ನೀತಿ, ಧರ್ಮ, ಆದರ್ಶಗಳನ್ನು ನಿಮಗೆ ಬಿತ್ತರಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಮೂರು ಮುಕ್ತುಗಳ ನಾಟಕದ ಖ್ಯಾತಿಯ ನಟನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂತಹ ಆ ಒಂದು ನಾಟಕದ ಮೂಲಕ ನೀವು ಏನೋ ಒಂದು ಸಂದೇಶವನ್ನು ಪಡ್ಕೊಳ್ತೀರ. ಇವತ್ತು ಆಧುನಿಕ ಪ್ರಪಂಚದಲ್ಲಿ ನಡೀತಾ ಇರತಕ್ಕಂತಹ ಒಂದು ದುರಂತಗಳ ಬಗ್ಗೆ, ದೌರ್ಜನ್ಯಗಳ ಬಗ್ಗೆ ಸಂದೇಶವನ್ನು ಪಡ್ಕೊಳ್ತೀರ. ಈ ಸಂದೇಶವನ್ನು ನಾವು ನಮ್ಮ ಮನೆ ಬಾಗಿಲಲ್ಲಿ ನೋಡ್ತಾ ಇದ್ದೀವಿ ಅಂತ ಅಂದಾಗ ನಮ್ಗೆ ನಿಜವಾಗ್ಲೂ ಅದ್ರ ಬಗ್ಗೆ ನಾವು ಈ ಸೇನೆಯವರನ್ನು ಅಥವಾ ಈ ಯುವ ಪಡೆಯನ್ನು ನಾವು ಬೆಂಬಲಿಸಲೇಬೇಕಾಗುತ್ತೆ. ಅವರಿಗೆ ನಾವು ಪ್ರೋತ್ಸಾಹವನ್ನು ನೀಡಲೇಬೇಕಾಗುತ್ತೆ. ಅದರಿಂದ ಸಾಹಿತ್ಯ ಮತ್ತು ಸಂಸ್ಕೃತಿ ಮತ್ತು ಸಂಗೀತ, ಕಲೆ ಇವುಗಳ ಮೂಲಕ ಸಾಮಾನ್ಯ ಜನರಲ್ಲಿರ್ತಕ್ಕಂತಹ ಜ್ಞಾನವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನೀವು ನೋಡಿದಿರಿ, ಲಿಟ್ಲು ಚಾಂಪಲ್ಲಿ ಅಥವಾ ಈ ಚಿಕ್ಕ ಮಕ್ಕಳ ಸಂಗೀತದ ಕಾರ್ಯಕ್ರಮವನ್ನು, ಸ್ಪರ್ಧೆಯನ್ನು ಇಟ್ಕೊಂಡು ಅದ್ರ ಮೂಲಕ ಇಲ್ಲಿರ್ತಕ್ಕಂತಹ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟರು, ಅವರನ್ನು ಎಲ್ಲರಿಗೂ ಪರಿಚಯಿಸಿದರು. ಹಾಗೆಯೇ ಕೋಟೆಗದ್ದೆ ಯುವಕರ ಚಿತ್ರಕಲೆಯ ಮೂಲಕ, ಕೋಟೆಗದ್ದೆ ರವಿ ಚಿತ್ರಕಲೆಯ ಮೂಲಕ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಜೀವನ ಕ್ರಮವನ್ನು, ಒಂದು ಆದರ್ಶವನ್ನು ಚಿತ್ರದ ಮೂಲಕ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಅದು ಕೂಡ ಈ ವೇದಿಕೆಯಿಂದಲೇ ಆಗಿರೋದು. ಅದನ್ನು ನಾವು ಗಮನಿಸಬೇಕು. ಇದು ಸಾಮಾನ್ಯ ಮನುಷ್ಯನ, ಎಲ್ಲ ಮನುಷ್ಯನ, ವಿದ್ಯಾವಂತರಾಗಿರ್ಬೋದು, ಅವಿದ್ಯಾವಂತರಾಗಿರ್ಬೋದು, ಅವರ ಮನಸ್ಸಿನ ಭಾವನೆಗಳನ್ನು ಅರಳಿಸುವಂಥ ಕೆಲಸ ಇದು. ಇವತ್ತು ನಮ್ಮ ಮಾಧ್ಯಮಗಳಿರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ಟಿ ವಿಗಳಿರ್ಬೋದು, ರೇಡಿಯೋ ಇರ್ಬೋದು, ಈ ಎಲ್ಲ ದೃಶ್ಯ ಮಾಧ್ಯಮಗಳು ನಮ್ಮನ್ನೇನು ಮಾಡ್ತಾ ಇದ್ದಾವೆ ಅಂತಂದರೆ ಎಲ್ಲ ಜನರನ್ನೂ ಆ ಮನಸ್ಸನ್ನು ಕೆಡಿಸಿ ಭಾವನೆಗಳನ್ನು ಕೆರಳಿಸ್ತಾ ಇದ್ದಾವೆ. ಗೊತ್ತಿದೆ ನಿಮಗೆ, ಇವತ್ತು ಸಮಾಜದಲ್ಲಿ ಎಂತೆಂಥ ಅನಾಹುತಕಾರಿಯಾಗಿರ್ತಕ್ಕಂಥ ಘಟನೆಗಳು ನಡೀತಾ ಇದ್ದಾವೆ. ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ರ ಬಗ್ಗೆಯೂ ನಿಮಗೆ ಸ್ಪಷ್ಟವಾದ ಅರಿವಿದೆ. ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಅವು ಯಾವುದೇ ಇರ್ಬೋದು, ಅವೆಲ್ಲವೂ ಸಾಮಾನ್ಯ ಮನುಷ್ಯನ ಅಥವಾ ಮಕ್ಕಳ ಮನಸ್ಸನ್ನು ಅರಳಿಸುವುದರ ಬದಲಿಗೆ
ಕೆರಳಿಸ್ತಾ ಇದ್ದಾವೆ ಅಂತಕ್ಕಂತಹ ಒಂದು ಸತ್ಯವನ್ನು ನೀವು ಇವತ್ತು ತಿಳ್ಕೋಬೇಕು. ಆದರೆ ಈ ವೇದಿಕೆಯ ಮೂಲಕ ನಾಟಕಗಳನ್ನು ಅಭಿವ್ಯಕ್ತಿಪಡಿಸೋದ್ರ ಮೂಲಕ, ಸಂಗೀತವನ್ನು ಅಭಿವ್ಯಕ್ತಿಪಡಿಸೋದ್ರ ಮೂಲಕ, ಇಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಪ್ರತಿಭೆಗೆ ಅವಕಾಶ ಮಾಡಿಕೊಡೋದ್ರ ಮೂಲಕ ನಮ್ಮ ಭಾವನೆಗಳನ್ನು ಅರಳಿಸಿ, ನಮ್ಮನ್ನು ಉರುಳಿಸೋದಲ್ಲ, ನಮ್ಮ ಭಾವನೆಗಳನ್ನು ಅರಳಿಸಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಚಿಂತನೆಗಳನ್ನು ಹರಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅದರಿಂದ ಇವರನ್ನು ಈ ದಿವಂಗತರಾಗಿರ್ತಕ್ಕಂಥವರ ಹೆಸರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಇದೆಯಲ್ಲ, ಇದು ನಮ್ಮನ್ನು ಭಾಳ ಯಾವುದೋ ಒಂದು ದೊಡ್ಡ ಲೋಕಕ್ಕೆ, ದೊಡ್ಡ ಒಂದು ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಮ್ಮನ್ನು ಕೂಡ ನಾವು ಯಾಕೆ ಒಳ್ಳೆ ಕೆಲಸ ಮಾಡಬಾರ್ದು, ನಾವು ಯಾಕೆ ಸತ್ತ ನಂತರವೂ ಚಿರಂತನವಾಗಿ ಉಳಿಬಾರದು ಅಂತಕ್ಕಂಥ ಹೋರಾಟಕ್ಕೆ ನಮ್ಮನ್ನು ದೂಡ್ತಾ ಇದೆ. ನಾವು ಆ ಥರ ಕೆಲಸ ಮಾಡೋದಕ್ಕೆ ನಮ್ಮನ್ನು ಪ್ರೇರೇಪಿಸ್ತಾ ಇದೆ. ಅದರಿಂದ ಮಹಿಳೆಯರ ವಿಚಾರವಾಗಿ ನಾವಿವತ್ತು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಆ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ಹುಡ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಆ ಪರಿಹಾರಕ್ಕಾಗಿ ನಾವು ಇಂಥ ವೇದಿಕೆಗಳನ್ನು ಬಳಸ್ಕೋಬೇಕು. ಯಾಕೆಂದರೆ ಮನುಷ್ಯನ ಮನಸ್ಸು ಸಮಸ್ಥಿತಿಯಲ್ಲಿರಬೇಕು. ಹೆಣ್ಣು ಗಂಡು ಅಂತಕ್ಕಂಥ ಸಮಾನತೆ ಬೇಕು ಸಮಾಜದಲ್ಲಿ. ಈ ದೌರ್ಜನ್ಯಗಳನ್ನು ನಾವು ಆದಷ್ಟು ಮೆಟ್ಟಿ ನಿಲ್ಲಬೇಕು. ಅದಕ್ಕೆ ನಾವು ಪ್ರಯತ್ನಗಳನ್ನು ಪಡಬೇಕು ಅಂತಂದರೆ ನಾವು ಮತ್ತೆ ಈ ಮಹಿಳಾ ಇತಿಹಾಸ, ಮಹಿಳೆ ಬದುಕಿ ಬಂದಿರತಕ್ಕಂಥ ಇತಿಹಾಸಕ್ಕೆ ಹೋಗಬೇಕಾಗುತ್ತೆ. ಮಹಿಳೆ ಯಾವ ರೀತಿ ಬದುಕಿ ಬಂದಿದ್ದಾಳೆ ಈ ಸಮಾಜದಲ್ಲಿ ಅಂತಕ್ಕಂಥದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದರಿಂದ ಮಹಿಳೆ ಬದುಕಿ ಬಂದಿರತಕ್ಕಂತಹ ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಪ್ರಾರಂಭದಲ್ಲಿ ಬಹುಶಃ ಎಲ್ಲರಿಗೂ ಗೊತ್ತಿಲ್ಲ ಅನಿಸುತ್ತೆ, ಕೆಲವರಿಗೆ ಗೊತ್ತಿರ್ಬೋದು, ನಾವು ಐತಿಹಾಸಿಕವಾಗಿ ಹಿನ್ನೋಟವನ್ನು ಬೀರಿದಾಗ ಪ್ರಾರಂಭದಲ್ಲಿ ಮಹಿಳೆಯೇ ತುಂಬ ಶಕ್ತಿಯನ್ನು ಹೊಂದಿರತಕ್ಕಂಥವಳು. ಆಗಿನ ಕಾಲದಲ್ಲಿ, ಪ್ರಾರಂಭದ ಕಾಲದಲ್ಲಿ ನಾಗರಿಕತೆ ಬೆಳಿಬೇಕಾದ್ರೆ ಮುಂಚೆ ಮಹಿಳೆಯೇ ಬಹಳ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥವಳು. ಆಮೇಲೆ ನಾಗರಿಕತೆ ಬೆಳೀತಾ ಬೆಳೀತಾ ಪುರುಷ ಪ್ರಧಾನ ಸಮಾಜ ಅಥವಾ ಪಿತೃಪ್ರಧಾನ ಸಮಾಜ ಇಲ್ಲಿ ಸ್ಥಾಪನೆಯಾಗಿದೆ. ಪಿತೃಪ್ರಧಾನ ಸಮಾಜದಲ್ಲಿ ಮಹಿಳೆ ಅಸಮಾನತೆಯ ಕಡೆಗೆ ದಬ್ಬಲ್ಪಟ್ಟಿದ್ದಾಳೆ. ಹೆಣ್ಣು ಗಂಡು ಅಂತಕ್ಕಂಥ ಅಸಮಾನತೆಗೆ ಮಹಿಳೆ ಗುರಿಯಾಗಿದ್ದಾಳೆ. ಆಗ ಕೆಲವೊಂದು ತತ್ವಗಳನ್ನು ಅವಳಿಗೆ ಹೇರಿ ಮನೆ ಒಳಗಡೆ ಅವಳನ್ನು ಬಂದಿಯನ್ನಾಗಿ ಇಟ್ಟಿರ್ತಕ್ಕಂತಹ ಒಂದು ವ್ಯವಸ್ಥೆ ಇದು ನಿರಂತರವಾಗಿ ನಮ್ಮ ನಾಗರಿಕ ಸಮಾಜದಲ್ಲಿ ನಡ್ಕೊಂಡು ಬಂದಿದೆ. ಇವತ್ತು ಕೂಡ ಆಧುನಿಕ ಸಮಾಜದಲ್ಲಿ ನಾವು ಇಂತಹ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಈ ಆಧುನಿಕ ಕಾಲಘಟ್ಟದಲ್ಲಿ ನಾವು ಮಹಿಳೆ ವಿವಾಹದ ಆ ಒಂದು ಬಂಧನದ ಒಳಗೆ ಸಿಕ್ಕಾಕೊಂಡು ಅದರಿಂದ ಹೊರಗಡೆ ಬರುವಂಥ ಪ್ರಯತ್ನಗಳನ್ನು ಹೇಗೆ ಮಾಡ್ತಾ ಇದ್ದಾಳೆ. ವಿವಾಹ ಅಂತಕ್ಕಂಥದ್ದೇ ಅವಳಿಗೊಂದು ಬಂಧನ ಆಗಿದೆ. ಆ ವಿವಾಹದಿಂದ ಹೊರಗಡೆ ಬರೋದಕ್ಕೆ ಅವಳು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳು ಭಾಳಷ್ಟಿದ್ದಾವೆ. ಅಂತಹ ಪ್ರಯತ್ನಗಳಲ್ಲಿ ಅವಳು ಕುಟುಂಬದ ಕಡೆಗೆ, ಕುಟುಂಬ ಜೀವನದ ಕಡೆಗೆ ಮುಖ ಮಾಡಿಯೇ ಆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಳೆ. ಆ ಕುಟುಂಬ ಅಂತಕ್ಕಂಥದ್ದನ್ನು ಅವಳು ಪ್ರೀತಿಸ್ತಾ ಇದ್ದಾಳೆ. ಆ ಕುಟುಂಬದ ಒಳಗೆ ತನ್ನನ್ನು ತಾನು ಗುರುತಿಸ್ಕೊಳ್ಳೋದಕ್ಕೆ, ತಾನು ಏನು ಸಾಧನೆ ಮಾಡಬೇಕು ಆ ಸಾಧನೆಯನ್ನು ಮಾಡೋದಕ್ಕೆ ಅವಳು ಪ್ರಯತ್ನ ಪಡ್ತಾ ಇದ್ದಾಳೆ. ಆದರೆ ಇವತ್ತು ಆಧುನಿಕ ಕಾಲದಲ್ಲಿ ಕುಟುಂಬದ ಒಳಗೇ ಇರೋದಕ್ಕೆ ಅವಳು ಇಷ್ಟಪಡದೆ ಹೊರಗಡೆನೂ ಹೋಗಿ ದುಡಿಮೆ ಮಾಡೋದಕ್ಕೆ, ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಅವಳು ಪ್ರಯತ್ನ ಮಾಡ್ತಾ ಇದ್ದಾಳೆ. ಹೀಗೆ ಉದ್ಯೋಗ ಮಾಡ್ತಾ ಇರ್ತಕ್ಕಂತಹ ಮಹಿಳೆಯರಿಗೆ ಕುಟುಂಬವನ್ನು ನಿರ್ವಹಣೆ ಮಾಡಿ ಆ ವಿವಾಹದ ಬಂಧನದ ಒಳಗೆ, ವಿವಾಹದ ಒಳಗೆ ತನ್ನನ್ನು ತಾನು ಗುರುತಿಸ್ಕೊಳ್ತಕ್ಕಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಅವಳಿಗೆ ತುಂಬ ಕಷ್ಟಗಳಾಗಿದ್ದಾವೆ. ಅವಳು ಈ ಥರದ ಒಂದು ಸವಾಲಿನಲ್ಲಿ ಅವಳು ಬದುಕ್ತಾ ಇದ್ದಾಳೆ. ಅವಳಿಗೊಂದು ಸವಾಲಾಗಿದೆ. ಆಧುನಿಕ ಜೀವನ ಅಂತಕ್ಕಂಥದ್ದೇ ಒಂದು ಸವಾಲಾಗಿದೆ. ಅದರಿಂದ ಅವಳಿಗೆ ರಕ್ಷಣೆ ಮತ್ತು ಸಾಕಬೇಕಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಇಡೀ ವ್ಯವಸ್ಥೆ, ಒಂದು ಕುಟುಂಬ ಅಥವಾ ವಿವಾಹದ ಬಂಧನ, ಇವೆಲ್ಲವೂ ಕೂಡ ಮಹಿಳೆಯ ದೌರ್ಜನ್ಯವನ್ನು ತಪ್ಪಿಸುವಂಥ, ಮಹಿಳೆ ಮೇಲೆ ನಡೀತಿರ್ತಕ್ಕಂತಹ ಅತ್ಯಾಚಾರಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಆಕೆ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ತುರ್ತು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ಮಹಿಳಾ ಸಮಾಜ ಬದುಕಿ ಬಂದಿರತಕ್ಕಂತಹ ರೀತಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದ್ದಾಳೆ. ಈ ಅನೇಕ ಸಮಸ್ಯೆಗಳನ್ನು ಅವಳು ನಿವಾರಣೆ ಮಾಡಬೇಕು ಅಂತಂದರೆ ಶೈಕ್ಷಣಿಕವಾಗಿರ್ತಕ್ಕಂಥ ಅರಿವನ್ನು ಅವಳು ಪಡ್ಕೊಳ್ಬೇಕಾಗಿದೆ. ಈ ಶೈಕ್ಷಣಿಕ ಅರಿವು ಯಾವ ಮಕ್ಕಳಿಗೆ ಅಥವಾ ಯಾವ ಮಹಿಳೆಗೆ ಚೆನ್ನಾಗಿದೆ, ಆಕೆ ಒಂದು ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಳ್ಳೋದಕ್ಕೆ ಈ ಸಮಾಜದಲ್ಲಿ ಸಾಧ್ಯ ಆಗುತ್ತೆ ಅಂತಕ್ಕಂಥ ಆಲೋಚನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಮುಂದೆ ನಮ್ಮ ಎದುರಿಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳು ಅಥವಾ ಸವಾಲುಗಳು ಏನಿದ್ದಾವೆ ಅದನ್ನು ನಾವು ಶೈಕ್ಷಣಿಕ ಅರಿವಿನಿಂದಲೇ ಮೆಟ್ಟಬೇಕಾಗುತ್ತೆ. ಆ ಶೈಕ್ಷಣಿಕ ಅರಿವಿನಿಂದಲೇ ನಾವು ಅದನ್ನು ಪಡ್ಕೊಳ್ಬೇಕಾಗುತ್ತೆ. ಆ ಸವಾಲುಗಳನ್ನು ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಅದರಿಂದ ಈ ಮಹಿಳಾ ವೇದಿಕೆ ಅಂತ ಹೇಳಿ ಅಥವಾ ಈ ಮಹಿಳೆಯರಿಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ, ವೇದಿಕೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರ ಬಗ್ಗೆ 4 ಮಾತನಾಡಿ ಮತ್ತು ಈ ಮಲೆನಾಡು ಸಂಜೆಯ ಕಾರ್ಯಕ್ರಮದಲ್ಲಿ ಅಥವಾ ಮಲೆನಾಡು ಸೇನೆಯ ಯುವಕರು ಮಹಿಳೆಯರನ್ನು ಗುರುತಿಸಿ
ಅವರನ್ನು ಗೌರವಿಸಿ ಅವರಿಗೆ ಸನ್ಮಾನವನ್ನು ಮಾಡಿ ಅವರ ಕೆಲಸಕ್ಕೆ ಮತ್ತೆ ಮತ್ತೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ತುಂಬ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಮತ್ತು ಇನ್ನೊಂದು ಮಾತನ್ನು ನಾನು ಹೇಳಬೇಕು. ಸುಮಾರು 2-3 ಸಾರಿ ಈ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಮತ್ತು ವೇದಿಕೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನನಗೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನನಗೆ ವೇದಿಕೆಯಲ್ಲಿ ಬೇರೆ ಬೇರೆಯವರಿಗೆ ಅವಕಾಶವನ್ನು ಕೊಡಿ, ನನಗೆ ಈ ವೇದಿಕೆಯಲ್ಲೇ ಎಲ್ಲ ಸಂದರ್ಭದಲ್ಲೂ ನಮಗೆ ಅವಕಾಶವನ್ನು ಕೊಡೋದು ಬೇಡ ಅಂತಂದರೆ, ಇಲ್ಲ ನೀವು ಬರಬೇಕು ಮಾತಾಡಬೇಕು ಅಂತೇಳಿ ನನಗೆ ಬಹಳ ಗೌರವಪೂರ್ಣವಾಗಿ, ಬೇಡ ಅಂತ ತಿರಸ್ಕಾರ ಮಾಡಿದ್ರೂ ಕೂಡ ಅದನ್ನು ನಗ್ನಗ್ತಾ ಅದನ್ನು ತಿರಸ್ಕಾರ ಮಾಡಿ, ಇಲ್ಲ ನೀವೇ ಬರಬೇಕು ಮಾತಾಡಬೇಕು ಅಂಥೇಳಿ ನನ್ನನ್ನು 2-3 ಸುಮಾರು ಈಗ 12 ವರ್ಷಗಳಲ್ಲಿ ಸುಮಾರು 2-3 ಸಾರಿ ಈ ಮಲೆನಾಡು ಸಂಜೆ ವೇದಿಕೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಮಾತಾಡಬೇಕು ಅಂಥೇಳಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನನಗೆ ಬಂದಿರತಕ್ಕಂತಹ ಡಾಕ್ಟರೇಟ್ ಏನಿದೆ ಅದನ್ನು ಎಲ್ಲರಿಗೂ, ಈ ಊರಿನ ಜನತೆಗೆ, ಈ ಊರಿನ ನಾಗರಿಕರಿಗೆ, ಈ ಊರಿನ ಎಲ್ಲರಿಗೂ ತಿಳಿಸುವಂತಹ ಒಂದು ಸಂಭ್ರಮ ಅವರಲ್ಲಿ ಇತ್ತು. ನಿಜವಾಗ್ಲೂ ನಾನು ಅದಕ್ಕೆ ತುಂಬ ಋಣಿಯಾಗಿದ್ದೇನೆ. ಯಾಕೆಂದರೆ ಅವರೆಲ್ಲರೂ ನನ್ನ ವಿದ್ಯಾರ್ಥಿಗಳು, ನನ್ನಿಂದ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ. ಆ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಕ್ಕೆ ಆ ಒಂದು ಗುರು ಕಾಣಿಕೆಯನ್ನು ಅವರು ಈ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನನಗೆ ಸದಾಕಾಲನೂ ಗೌರವದಿಂದ ಆ ಥರದ ಒಂದು ಗುರು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ವೃತ್ತಿಯಲ್ಲಿ ಇದ್ದು ಈ ಸಾಧನೆಯನ್ನು ಮಾಡೋದಕ್ಕೆ, ಡಾಕ್ಟ್ರೇಟನ್ನು ಪಡ್ಕೊಳ್ತಕ್ಕಂತಹ ಇಂಥ ಒಂದು ಸಾಧನೆಯನ್ನು ಮಾಡೋದಕ್ಕೆ ಖಂಡಿತವಾಗಿಯೂ ನನಗೆ ಬೆಂಬಲವಾಗಿದ್ದು ನನ್ನ ವಿದ್ಯಾರ್ಥಿಗಳು ಮತ್ತು ಈ ಊರಿನ ಸರ್ವ ಜನರು ಕೂಡ ನನಗೆ ಸಹಾಯವನ್ನು ಮಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ನನ್ನನ್ನು ಗೌರವದಿಂದ ಕಂಡು ನನ್ನನ್ನು ಬೆಂಬಲಿಸಿ ಇಂತಹ ಒಂದು ಪದವಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಅಂಥದ್ದನ್ನು ಈ ವೇದಿಕೆ ಮೇಲೆ ಹೇಳ್ಕೊಳ್ಳೋದಕ್ಕೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಏಕೆಂದರೆ ನನಗೆ ಮೊನ್ನೆ ದಿವಸ 6ನೇ ತಾರೀಕು ನನಗೆ ಡಾಕ್ಟ್ರೇಟು ಅಂತಕ್ಕಂಥದ್ದು ಸಿಕ್ಕಿರ್ತಕ್ಕಂಥ. ಅಲ್ಲಿವರೆಗೂ ನಾನು ಅಧ್ಯಯನವನ್ನು ಮಾಡ್ತಾನೇ ಇದ್ದೆ. ಅಲ್ಲಿವರೆಗೂ ನನಗೆ ಯಾವಾಗ ಸಿಗುತ್ತೋ ಏನೋ ಗೊತ್ತಿರಲಿಲ್ಲ. ಆದರೆ ನನ್ನ ಕೆಲಸ ನಾನು ಮಾಡ್ತಾನೇ ಇದ್ದೆ. ಆದರೆ ಈ ವೇದಿಕೆಗೆ ಬರೋ ಒಂದು 4 ದಿವಸದ ಹಿಂದೆ ಈ ಪದವಿ ಸಿಕ್ಕಿದಾಗ, ನನಗೆ ಇವರು ನನ್ನನ್ನು ಗೌರವಿಸಿದಾಗ ನಿಜವಾಗ್ಲೂ ನನ್ನ ಮನಸ್ಸು ತುಂಬಿ ಬಂತು. ನಾನು ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಜೀವನ ಪರ್ಯಂತ ನಾನು ನನ್ನನ್ನು ಬೆಂಬಲಿಸಿರ್ತಕ್ಕಂಥ ಯಾರನ್ನೂ ಮರೆಯುವಂಥ ಸಾಧ್ಯತೆಯೇ ಇಲ್ಲ. ನಮ್ಮ ಎಲ್ಲ ಸಾಧನೆಗೆ, ಎಲ್ಲ ಹೋರಾಟದ ಹಿಂದೆ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಅವರು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ, ಅವರು ನಮ್ಮನ್ನು ಗೌರವಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅವರನ್ನು ನಿಜವಾಗ್ಲೂ ತುಂಬು ಹೃದಯದಿಂದ ಅವರನ್ನು ಮೆಚ್ಕೊಳ್ತೇನೆ. ಮತ್ತು ಇನ್ನೊಂದು ಮಾತನ್ನು ಹೇಳಬೇಕು. ನಾನು ಡಾಕ್ಟ್ರೇಟ್ ಬಂದಿದೆ ಅಂಥೇಳಿ ಸಿಹಿ ವಿತರಣೆ ಮಾಡಿದಾಗ ಒಬ್ಬ ಸಾಮಾನ್ಯ ಒಂದು ಸಣ್ಣ ಕೆಲಸವನ್ನು ಉದ್ಯೋಗದಲ್ಲಿರ್ತಕ್ಕಂಥ ಒಬ್ಬಳು ಮಹಿಳೆ, ಆಕೆ ಎಲ್ಲರೂ ನನಗೆ ಗೌರವವನ್ನು ಸೂಚಿಸಿದ್ರು. ನನಗೆ ಬಹಳ ಆಶ್ಚರ್ಯ ಆಗಿದ್ದು. ಗೌರವವನ್ನು ಸೂಚಿಸಿದ್ರು, ಎಲ್ಲ ಧನ್ಯವಾದ ಹೇಳಿದ್ರು, ಸಿಹಿ ತಿಂದರು, ಎಲ್ಲ ಮಾಡಿದ್ರು. ಆದರೆ ತುಂಬ ಕಷ್ಟಪಟ್ಟಿದ್ದೀರಿ ಅಂತೆಲ್ಲ ಹೇಳಿದ್ರು, ಎಲ್ಲ ಸರಿ. ನಾನು ಆಕೆಗೆ ಸ್ವೀಟನ್ನು ಕೊಟ್ಟು, ನನಗೆ ಹೀಗೆ ಡಾಕ್ಟ್ರೇಟ್ ಪದವಿ ಆಗಿದೆ, ಅದಕ್ಕೆ ಪದವಿ ಬಂದಿದೆ, ಅದಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಒಂದೇ ಮಾತು ಹೇಳಿದ್ದು, ನಿಮ್ಮೆಲ್ಲರ ಬೆಂಬಲ ಇತ್ತು ನನಗೆ ಅಂತ ಹೇಳಿದಾಗ, ಇಲ್ಲ ನಮ್ಮೆಲ್ಲರ ಬೆಂಬಲ ಇದ್ದಿದ್ರೆ ನೀವು ಡಾಕ್ಟ್ರೇಟನ್ನು ತಗೊಳ್ಳೋಕ್ಕಾಗ್ತಿರ್ಲಿಲ್ಲ, ನೀವು ಕಷ್ಟಪಟ್ಟಿದ್ದೀರಾ ಅಂತಕ್ಕಂಥ ಮಾತನ್ನು ಹೇಳಿದ್ರು ಒಬ್ಬಳು ಮಹಿಳೆ. ನಿಜವಾಗ್ಲೂ ಅವರು ನಮ್ಮನ್ನು, ನಾವು ಏನೋ ಅಂದ್ಕೊಂಡಿರ್ತೀವಿ, ಇವರಿಗೆ ವಿದ್ಯಾಭ್ಯಾಸ ಕಡಿಮೆ, ಇವರು ಮನೆ ಒಳಗೆ ಕೆಲಸ ಮಾಡ್ಕೊಂಡಿರೋರು, ಇವಳು ಮಹಿಳೆ ಅಂತ ನಾವು ಎಷ್ಟು ಅವರನ್ನು ಕಡೆಗಣಿಸ್ತೀವೋ, ಆದರೆ ಅವರ ಹೃದಯ ಶ್ರೀಮಂತಿಕೆ ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಯಾರೂ ನನಗೆ ಆ ಥರದ ಮಾತನ್ನು ಹೇಳಿರಲಿಲ್ಲ. ತುಂಬ ಆಶ್ಚರ್ಯ ಆಯಿತು, ತುಂಬ ಖುಷಿ ಆಯಿತು. ಆಯಿತು, ನಿನ್ನ ಆ ಒಂದು ಹೃದಯವಂತಿಕೆಗೆ ನನ್ನ ಧನ್ಯವಾದ ಅಂತ ಹೇಳಿದೆ. ಆದರೆ ಮತ್ತೆ ಇನ್ನೊಬ್ಬರು ಕೂಡ ನನ್ನನ್ನು ಪ್ರೋತ್ಸಾಹಿಸಿದರು. ಯಾವ ಥರ ಮಾತಾಡಿದ್ರು, ನಾನು ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ಪದವಿ ಪಡ್ಕೊಂಡಿದ್ದೀನಿ ಅಂತ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ನೀನು ಕಷ್ಟಪಟ್ಟಿದೀಯಾ, ನೀನು ಹಠ ಮಾಡಿದೀಯಾ, ನೀನು ಚಾಲೆಂಜ್ ಮಾಡಿದೀಯಾ, ಹೋರಾಟ ಮಾಡಿದೀಯಾ, ನೀನು ಕಷ್ಟಪಟ್ಟು ನೀನು ಅದನ್ನು ಪಡ್ಕೊಂಡಿದೀಯಾ, ಅದರಿಂದ ನೀನು ಪಡ್ಕೊಂಡಿದ್ದಕ್ಕೆ ನಮ್ಮ ಸಹಕಾರ ಅಷ್ಟೇ ಅಂತಕ್ಕಂಥ ಮಾತನ್ನು ಇನ್ನೊಬ್ಬರು ಹೇಳಿದ್ರು. ಅವರು ನಮಗೆ ಬಹಳ ಬೇಕಾಗಿರ್ತಕ್ಕಂಥವ್ರು, ಅವರು ದೊಡ್ಡವರು, ಅವ್ರು ತಿಳ್ಕೊಂಡಿರ್ತಕ್ಕಂಥವ್ರು, ಅವರು ಆ ಮಾತನ್ನು ಹೇಳಿದ್ರು. ಇವರನ್ನು ನಾವು ಯಾರನ್ನು ಏನೂ ತಿಳ್ಕೊಂಡಿಲ್ಲ ಅಂತ ಅಂದ್ಕೊಂಡಿರ್ತೀವೋ ಅವರು ಕೂಡ ಒಳ್ಳೆ ಮಾತನ್ನು ಹೇಳಿದ್ರು. ಈ ಮಾತನ್ನು ನಾನು ಯಾಕೆ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೂ ಸಾಮಾನ್ಯರಲ್ಲ, ಎಲ್ಲರೂ ಅಸಾಮಾನ್ಯರು. ಎಲ್ರಿಗೂ ಈ ಪ್ರೀತಿ ವಿಶ್ವಾಸದಿಂದ ಹೋರಾಟ ಮಾಡಿ ಬದುಕುವಂತಹ ಒಂದು ಛಲ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಒಂದು ಮಾತನ್ನು ಎಲ್ರಿಗೂ ಈ ಸಂದರ್ಭದಲ್ಲಿ ನನ್ನ ಒಂದು ಅನುಭವದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇನು ನೀತಿ ಮಾತಲ್ಲ.
ಆದರೆ ಯಾವ ವ್ಯಕ್ತಿ ಪ್ರಾಮಾಣಿಕವಾಗಿ ಸತ್ಯಸಂಧನಾಗಿ ಕೆಲವೊಂದು ಬದ್ಧತೆಗಳಿಂದ ಜೀವನವನ್ನು ಧೈರ್ಯವಾಗಿ ಆ ಮೌಲ್ಯಗಳನ್ನು ರೂಢಿಸ್ಕೊಂಡಿರ್ತಾನೆ, ಆ ವ್ಯಕ್ತಿಗೆ ಯಾವತ್ತೂ ಸೋಲಿಲ್ಲ. ಅವನು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು. ಇದನ್ನು ನಮ್ಮ ಬದುಕಿನಲ್ಲಿ ರೂಢಿಸ್ಕೊಂಡ್ರೆ ಬಹುಶಃ ನಮ್ಮ ಮಕ್ಕಳು ಕೂಡ ಇದನ್ನು ರೂಢಿಸ್ಕೊಳ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ಈ ಮಲೆನಾಡು ಸೇನೆಯವರು ನನಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಮತ್ತು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ನೀವು ನಾಟಕವನ್ನು ವೀಕ್ಷಣೆ ಮಾಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ನೀವು ಸಮಯವನ್ನು ತಗೊಳ್ಳಿ ಅಂತ ಹೇಳಿದ್ದಕ್ಕೆ ನಾನು ಇಷ್ಟು ಮಾತಾಡಿದೆ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಾನೆಲ್ಲ ಬಂಧು ವರ್ಗದವರಿಗೂ ಮತ್ತು ಇಲ್ಲಿವರೆಗೆ ಮಾತುಗಳನ್ನು ಕೇಳಿರ್ತಕ್ಕಂತಹ ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೂ ನಮಸ್ಕಾರವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇದಿಕೆ ಮೇಲೆ ಇರುವ ಅಧ್ಯಕ್ಷರೇ, ಮಲೆನಾಡು ಸೇನೆಯ ಅಧ್ಯಕ್ಷರೇ ಹಾಗೂ ಗಣ್ಯರೇ ಹಾಗೂ ಕಲಾಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ಮಲೆನಾಡು ಸೇನೆ ಅಂತಕ್ಕಂಥದ್ದು ನಿಮ್ಮ ಮನೆಯ ಯುವಕರು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಈ ಯುವಕರು ಇಷ್ಟೊಂದು ದೊಡ್ಡ ಒಂದು ಸಂಘವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಂತಹ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಇಲ್ಲಿನ ಜನರ ಸಂಸ್ಕೃತಿ ಹಾಗೇನೆ ಇಲ್ಲಿನ ವಿದ್ಯಾಸಂಸ್ಥೆಗಳು ಕಾರಣ ಅಂತ ಅನಿಸುತ್ತೆ ನನಗೆ. ಎಲ್ಲಿ ಒಂದು ಒಳ್ಳೆಯ ವಿದ್ಯೆ ಸಿಗ್ತಾ ಇದೆ ಅನ್ನೋದು ನಮಗೆ ಇದ್ರ ಮೂಲಕನೇ ಗೊತ್ತಾಗುತ್ತೆ. ನಮಗೆ ಇಷ್ಟು ಯುವಕರು ಮುಂದೆ ನಿಂತು ಯಾರ ಬೆಂಬಲವೂ ಇಲ್ಲದೆ ಒಂದು ಸಮಾಜಮುಖಿ ಸಂಘಟನೆಯನ್ನು ಕಟ್ಟಬೇಕು ಅಂದರೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿಯಾಗಿದೆ. ಇಲ್ಲಿ ಕುಳಿತಿರ್ತಕ್ಕಂಥ ಮೇಡಮ್ ಅವ್ರು ಹೇಳಿದ್ರು, ಎಲ್ಲ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿ. ಇಂತಹ ಒಂದು ಅವರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯ ಶಿಕ್ಷಣವನ್ನು ಅವರು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥದ್ದು ಯಾವುದೇ ರಾಜಕೀಯ ಇದರಲ್ಲಿ ಏನೂ ಇಲ್ಲ. ಸಂಘಟನೆಗಳಲ್ಲಿ ಅವರೇ ಇದು ಬಂಡವಾಳ ಇಲ್ಲದೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊತಾ ಇದ್ದಾರೆ ಮಲೆನಾಡು ಸೇನೆ ಅಂತಕ್ಕಂಥದ್ದು. ನನಗೆ ಮೊದಲಿಗೆ ಈ ಕಾರ್ಯಕ್ರಮಗಳು ಗೊತ್ತಿರಲಿಲ್ಲ. ನಾನು ಬಂದ ಮೊದಲಿಗೆ ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ಅಧ್ಯಕ್ಷರು ಹೇಳಿದ್ರು, ನನಗೆ ಬಿಟ್ಬಿಡಿ ಇವತ್ತು ರಕ್ತದಾನ ಶಿಬಿರ ಇದೆ ಅಂತ ಹೇಳಿದ್ರು. ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಏನೋ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಬರ್ತಾ ಈಗ 2 ತಿಂಗಳಿನಿಂದ ತುಂಬ ತಲೆ ಕೆಡಿಸ್ಕೊಂಡಿದ್ರು ಈ ಕಾರ್ಯಕ್ರಮದ ಬಗ್ಗೆ, ಹೇಗೆ ಮಾಡೋದು ಅಂತ. ಆಗ ಅನ್ನಿಸ್ತು, ಈ ಅಧ್ಯಕ್ಷರು ಆದವರು ಒಂದು ಹುದ್ದೆಯನ್ನು ಇಟ್ಕೊಂಡು ಯಾಕೆ ಇವ್ರು ಇಷ್ಟೊಂದು ಕಷ್ಟಪಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾರೆ, ಕಾರ್ಯದರ್ಶಿಗಳು ಇರ್ತಾರೆ, ಸದಸ್ಯರು ಇರ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾರೆ ಅಂತ. ಆಮೇಲೆ ಹೇಳಿದ್ರು, ನಮ್ಮದು ಆ ರೀತಿಯ ಸಂಘಟನೆ ಅಲ್ಲ, ನಾನು ಕೂಡ ಚೇರ್ ಹೊರಬೇಕು, ಹಾಗೆ ಇಲ್ಲಿನ ಕಾರ್ಯದರ್ಶಿಗಳು ಕೂಡ ಕಸ ಗುಡಿಸ್ಬೇಕು, ಅಂತಹ ಒಂದು ಸಂಘಟನೆ ನಮ್ಮದು. ಇಲ್ಲಿ ಯಾವುದೇ ರೀತಿಯ ಹಣ ಬೆಂಬಲ ಇಲ್ಲ. ನಾವೆಲ್ಲರೂ ಸೇರಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅನ್ನೋ ಹಾಗೆ ಬಂದಿರತಕ್ಕಂಥ ಹಣದಲ್ಲಿ 1 ಪೈಸೆಯನ್ನು ಕೂಡ ನಾವು ಹಾಳು ಮಾಡದೆ ಒಂದು ಸಂಸ್ಥೆಯನ್ನು ಕಟ್ತಾ ಇದ್ದೀವಿ. ಈ ರೀತಿ ಕಾರ್ಯಕ್ರಮ ಇದೆ ನಮ್ಮದು. ರುದ್ರಿ ಕೊಡ್ತಾ ಇದ್ದೀವಿ, ಹಾಗೆಯೇ ಆಸಕ್ತರಿಗೆ ಮಕ್ಕಳಿಗೆ ಕೊಡ್ತಾ ಇದ್ದೀವಿ, ಅಲ್ಲಿನ ಬಂದಿರತಕ್ಕಂಥದ್ದು ಬುಕ್ಸನ್ನು ಕೊಡ್ತಾ ಇದ್ದೀವಿ, ವಿತರಣೆ ಮಾಡ್ತಾ ಇದ್ದೀವಿ, ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ, ನೇತ್ರದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆವಾಗ ಅನ್ನಿಸ್ತು, ಇಂತಹ ಯುವ ಪಡೆ ಪ್ರತಿಯೊಂದು ಊರಿನಲ್ಲೂ ಕೂಡ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಈಗ ನೋಡಿದ್ರೆ ಬಾವಿಕೇಶ್ವರನ ಘಟಕದ ಅಧ್ಯಕ್ಷರು ವೇದಿಕೆ ಮೇಲಿದ್ದಾರೆ. ಹಾಗೆಯೇ ಬಹುಶಃ ಇದೇ ರೀತಿಯ ಸಂಘಟನೆಗಳು ಇದರಿಂದ ಪ್ರೇರಣೆಗೊಂಡು ಊರಿನಲ್ಲೂ ಕೂಡ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂದರೆ ಈ ಸಂಸ್ಥೆ ಕೇವಲ ಅವರಿಗೆ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ತನು ಇದ್ರೂ ಸಾಲದು, ದನ ಇದ್ರೂ ಸಾಲದು, ಮನ ಇದ್ರೂ ಸಾಲದು, 3 ಕೂಡ ಬೇಕಾಗ್ತದೆ. ತನು ಮನ ಇತ್ತು, ದನ ಇಲ್ಲ, ಆ ಧನ ಸಹಕಾರವನ್ನು ನೀವು ಕೊಟ್ಟಿದ್ದೀರಾ. ಹಾಗೆಯೇ ಇಲ್ಲಿ ತಪ್ಪುಗಳಾದರೆ ಅವರ ಕಿವಿ ಹಿಂಡುವ ಹಕ್ಕು ಕೂಡ ನಿಮಗಿದೆ, ಅದನ್ನು ಸರಿಪಡಿಸುವ ಕರ್ತವ್ಯನೂ ಕೂಡ ಅವರಿಗಿದೆ. ಇವರೇನೇ ತಪ್ಪು ಮಾಡಿದ್ರು ಕೂಡ ಕಿವಿ ಹಿಂಡಿ ಕಾಲು ಮಾತ್ರ ಎಳಿಬೇಡಿ ಅಂತ ನಾನು ಈ ಸಂಘಟನೆಯ ಪರವಾಗಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಈ ಸಂಘಟನೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿದ್ರು. ನಾನು ಪಾಂಪ್ಲೆಂಟ್ಸಲ್ಲಿ ನೋಡಿದೆ ಯಾರು ದೊಡ್ಡವ್ರ ಹೆಸರಿದೆಯಾ ಅಂತ. ನೋಡಿದ್ರೆ ಕೆಲವ್ರ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ, ಯಾರು ಕೂಡ ಗೊತ್ತಿಲ್ಲ. ಆಗ ಹೇಳಿದ್ರು, ನಾವು ಸನ್ಮಾನ ಮಾಡೋದು ಎಲೆಮರೆಯ ಕಾಯಿಗಳ ಹಾಗೆ ಯಾರು ಒಂದು ಸೇವೆನ ಸಲ್ಲಿಸ್ತಾರೋ ಅಂತ ನೋಡಿದಾಗ ಅದಕ್ಕೋಸ್ಕರ ನನಗೆ ಈ ಸಂಘಟನೆಯ ಬಗ್ಗೆ ಹೆಮ್ಮೆ ಅನ್ನಿಸ್ತು. ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇಲ್ಲ, ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅಂತ. ಹಾಗೆಯೇ ಈ ಸಂಸ್ಥೆಯ ಹಣವನ್ನು ಖಂಡಿತ ಅವ್ರು ಹಾಳು ಮಾಡಲ್ಲ. ನೀವು ಕೊಟ್ಟಿರುವುದರಲ್ಲಿ 80 ಭಾಗವನ್ನು ಬೇರೆ ಎಜುಕೇಟಿವ್ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಳಸ್ತಾರೆ, 20 ಭಾಗ ಮಾತ್ರ ಬಹುಶಃ ಮನರಂಜನೆಗೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ನೀವು ಕೊಡ್ತಕ್ಕಂಥ ಹಣವನ್ನು ಅವರು ಖಂಡಿತವಾಗೂ ಹಾಳು ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷರು ಯಾವಾಗಲೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ನಿಮ್ಮ ಅಧ್ಯಕ್ಷರು ಯಾವಾಗಲೂ ಕೂಡ ಇದನ್ನು ಹೇಗೆ ಮಾಡೋದು, ಈ ಕಾರ್ಯಕ್ರಮವನ್ನು ಹೇಗೆ ಮಾಡೋದು ಅಂತ. ಇಲ್ಲಿ ಹಾಗೆಯೇ ಅವ್ರು ಹೇಳ್ತಾ ಇದ್ರು, ನಮಗೆ ಹೊಸಕೊಪ್ಪ ಅರುಣ್ ಅವರಿದ್ದಾರೆ, ಸುಧೀರ್ ಇದ್ದಾರೆ, ಹಾಗೆ ನಮ್ಮ ಎಲ್ಲ ಸಂಘಟನೆಯ
ಇವರು ಕೂಡ ಸಹಾಯವನ್ನು ಮಾಡ್ತಿದ್ದಾರೆ. ಯಾರು ಕೂಡ ಒಂದು ನಿಮಿಷ ಸುಮ್ಮನೆ ಇರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸಂಘಟನೆಯು ಇನ್ನು ಮುಂದೆ ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡಲಿ, ಮಲೆನಾಡು ಸೇನೆ ಮಲೆನಾಡು ಶಕ್ತಿಯಾಗಿ ಬೆಳೀಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಎಲ್ಲಿ ನೆನ್ಪು ಮಾಡ್ಕೊಳ್ಬೇಕಾಗಿರುವಂಥದ್ದು ನನ್ನ ಶಿಷ್ಯೆ, ನಗುಮುಖದ ಚೈತನ್ಯ, ಶಿಕ್ಷಕಿಯಾಗಿ ಒಳ್ಳೆ ಗೃಹಿಣಿಯಾಗಿ ಇದ್ದಂತಹ ದಿವಂಗತ ಶ್ರೀಮತಿ ಶಿಲ್ಪಾ ಚೇತನ್ರವರು. ಅವರ ಆತ್ಮಕ್ಕೆ ಚಿರಶಾಂತಿ ದೊರೀಲಿ, ಅವರ ಮಗುಗೆ, ಅವರ ಕುಟುಂಬಕ್ಕೆ ಸರ್ವ ಸಂಪತ್ತು ಸಿಗಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ನೀವು ಮೋಸ್ಟ್ಲಿ ಅಂತೀರೇನು, ಈಗ ಹೇಳಲಿಕ್ಕೂ ಕೇಳಲಿಕ್ಕೂ ಸಮಯವಲ್ಲ. ಆದರೂ ನೋಡಿ, ಒಬ್ಬ ತಂದೆ ಮಗಳನ್ನು ಕೇಳಿದ್, ನಾನು ಪ್ರಾಯಕ್ಕೆ ಬಂದ ಮಗಳನ್ನು, ಏನಂತ, ಮಗಳೇ ನಿನಗೆ ಎಂಥ ಗಂಡ ಬೇಕು ಅಂತ. ಅದಕ್ಕೆ ಅವಳು ಹೇಳಿದ್ಲಂತೆ, ಅಪ್ಪ ನನಗೆ ಪ್ರಾಮಾಣಿಕ ಮತ್ತು ಒಳ್ಳೆಯ ವಕೀಲ ಬೇಕು ಅಂತ. ಚೀಚಿ, ಒಂದೇ ಸಲಕ್ಕೆ ಇಬ್ಬರು ಮದುವೆ ಆಗಕ್ಕಾಗಲ್ಲ ಮಗಳೇ ಅಂತ. ಪ್ರಾಮಾಣಿಕ ಮತ್ತು ವಕೀಲ ಎಲ್ಲಿ ಸಿಗ್ತಾರೆ? ಹಾಗೆ ಶಿಕ್ಷಕರನ್ನ ಇಲ್ಲಿಗೆ ಕರ್ಕೊಂಡು ನೀವು ಮಾತೇ ಆಡಬೇಡಿ ಅಂದರೂ ಭಾಳ ಕಷ್ಟ. ಹಾಗಾಗಿ ಮಾತಾಡಬೇಕಾದಂಥ ಅನಿವಾರ್ಯತೆ, ಈ ಒಂದು ವೇದಿಕೆಯ ಘನತೆಗೆ, ಈ ಒಂದು ಯುವಶಕ್ತಿಯ ಒಂದು ಏನು ಸಾಹಸ ಕಾರ್ಯವನ್ನು ಹೊಗಳಲಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ, ಹಾಗೆ ಶಿಕ್ಷಕನಾಗಿ 2 ಮಾತನ್ನು ಆಡಬೇಕಾದಂಥ ಅನಿವಾರ್ಯತೆ. ಎಲ್ಲರೊಳು ತಾನು ತನ್ನೊಳು ಎಲ್ಲರಿರುವರೆಂದು ಎಲ್ಲೆಲ್ಲಿಯೂ ನೋಡಿ ಎಲ್ಲೆಲ್ಲಿಯೂ ನಡೆದು ನಗುತ್ತ ಅಳುತ್ತ ತಾನ್ ಕಲ್ಲಾಗಿ ಬೆಲ್ಲ ಲೋಕಕ್ಕೆಂದು ಬದುಕುವವನೇ ಈ ಲೋಕದಲ್ಲಿ ಮುಕ್ತಿ ಪಡೆಯುವವನೋ ಮಂಕುತಿಮ್ಮ ಅಂತ. ಎಂತಹ ಒಳ್ಳೆ ಮಾತನ್ನು ಅವರು ಹೇಳ್ತಾರೆ. ನಾವು ಯೋಚನೆ ಮಾಡಬೇಕಾಗಿರೋದು ಅದು ಆ ಮಾತುಗಳಲ್ಲಿ. ಎಲ್ಲರಲ್ಲಿ ನಾನು, ನನ್ನಲ್ಲಿ ಎಲ್ಲರೂ ಇರುವರು ಎಂದು ಎಲ್ಲರನ್ನೂ ನೋಡಿ, ಅವರ ಸುಖವನ್ನು ನೋಡಿ ನಲಿದು, ಅವರ ಕಷ್ಟಕ್ಕೆ ದುಃಖಪಟ್ಟು ವ್ಯಥೆಪಟ್ಟು ತಾನು ಕಲ್ಲಾಗಿ ತನಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು ಈ ಲೋಕಕ್ಕೆ ಬೆಲ್ಲವನ್ನು ನೀಡಬೇಕು ಅನ್ನುವಂತಹ ಮನೋಸ್ಥಿತಿ ಈ ನಮ್ಮೆಲ್ಲ ಯುವಕರದ್ದು. ಈ ಯುವಕರ ಬಗ್ಗೆ ಹೇಳೋದು ಎಲ್ಲರೂ ಹೇಳಿದ್ದಾರೆ, ಆದರೆ ಒಬ್ಬೊಬ್ಬರ ಬಗ್ಗೆನೂ ಕೂಡ ಹೇಳಿದರೆ ಮತ್ತೆ ಅದೇ ದಿನ ಪೂರ್ತಿ ಆಗಿ ಹೋಗತ್ತೆ. ಆದರೆ 2 ಮಾತಿನಲ್ಲಿ ನಮಗೆ ಸಂಗೀತ ದಿಗ್ಗಜರನ್ನ ಇಂತಹ ಒಂದು ಕೋಣದೂರಿಗೆ ಕರ್ಕೊಂಬಂದು ನಮಗೆ ಪರಿಚಯಿಸಿದ್ದಾರೆ. ಇಡೀ ತೀರ್ಥಹಳ್ಳಿ ತಾಲೂಕಿನಾದ್ಯಂತ ಇರುವಂತಹ ಗಾನ ಕೋಗಿಲೆಗಳು, ಮರಿಕೋಗಿಲೆಗಳು ರೆಕ್ಕೆ ಬಿಚ್ಚಿ ಹಾರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅನೇಕ ಹೋರಾಟಗಳನ್ನು, ಒಳ್ಳೆಯ ಹೋರಾಟಗಳನ್ನು, ಅದರಲ್ಲೂ ಕೂಡ ಎಷ್ಟೊಂದು ಒಳ್ಳೊಳ್ಳೆ ಕಾರ್ಯಗಳನ್ನು ಅವರು ಮಾಡೋದ್ರ ಮೂಲಕ ಯುವಶಕ್ತಿಯನ್ನು ಒಂದು ಕಡೆಗೆ ಸೇರಿಸಿ ಸಮಾಜದ ನಿಸ್ವಾರ್ಥವಾದಂಥ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಒಂದು ಸಾಹಸಕ್ಕೆ, ಅವರ ಒಂದು ಈ ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಶ್ಲಾಘಿಸಲೇಬೇಕಾದಂಥದ್ದು ಬಹಳ ಅವಶ್ಯಕ. ನಾನು ನಿಮ್ಮೆಲ್ಲರಲ್ಲೂ ಒಂದು ಕೇಳ್ಕೊಳ್ಳೋ ಅಂಥದ್ದು, ನಾನು ಅವರಿಗೆ ಯಾವಾಗಲೂ ಹೇಳಿದೆ, ನಿಮಗೆ ಏನು ಎಲ್ಲ ರೀತಿಯ ಸಹಾಯ ಮಾಡುವವರು ಇದ್ದೇ ಇದ್ದಾರೆ, ಯೋಚನೆ ಮಾಡಬೇಡಿ, 1 2 ಎಲ್ಲೋ ಒಂದು ಕಡೆಗೆ ಅದಕ್ಕೆ ಬೇಜಾರಾಗಬೇಡಿ ಅಂತ. ಮೇಡಮ್ ಹೇಳಿದರು, ಹೆದರ್ಕತಾ ಇದ್ದಾರೆ. ಹೆದರ್ಕೊಳ್ಳಲ್ಲ, ಅವರು 13 ವರ್ಷದಿಂದ ಅದನ್ನೇ ಮಾಡ್ತಾ ಬರ್ತಿದ್ದಾರೆ. ಅವರಿಗೆ ಬೇಜಾರಿದೆ ಬಿಟ್ಟರೆ ಖಂಡಿತ ಹೆದರಿಕೆ ಇಲ್ಲ. ಅಂಥ ಕೆಚ್ಚದೆಯ ವೀರರು ಇವರು. ಈ ಸೇನೆಗೆ ನೀವೆಲ್ಲರೂ ಎದ್ನಿತ್ತು ಜೋರಾಗಿ ಚಪ್ಪಾಳೆ ಕೊಡಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೂಡ ಕಳಕಳಿಯಿಂದ ಕೇಳ್ಕೊಳ್ತೇನೆ. ದಯಮಾಡಿ ಅವ್ರ ಬಗ್ಗೆ ಕಳಕಳಿ ಇದ್ದರೆ ಅವರಿಗೆ ಪ್ರೋತ್ಸಾಹಿಸಬೇಕು. ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಈ ಕೋಣಂದೂರಿಗೆ ಅವರು ನಿಜವಾಗ್ಲೂ ಒಳ್ಳೆಯ ಹೆಮ್ಮೆಯ ಪ್ರತೀಕ ಅನ್ನೋಂಗಿದ್ರೆ ಜೋರಾಗಿ ಎದ್ನಿತ್ತು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ಅವರೆಲ್ಲರಿಗೂ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ, ಅವರೆಲ್ಲರ ಜೀವನ ಹೊನ್ನಾಗಲಿ, ಶುಭವಾಗಲಿ, ಅವರ ಅಂದ್ಕೊಂಡಂತಹ ಜೀವನ ಅವರೆಲ್ಲರಿಗೂ ಸಿಗಲಿ, ಅವರ ಸಮಾಜಮುಖಿ ನಿಸ್ವಾರ್ಥ ಸೇವೆ ಸದಾ ನಮ್ಮೆಲ್ಲರಿಗೂ ದೊರೀಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್.
ಇವತ್ತು ಮಹಿಳಾ ದಿನಾಚರಣೆ, ಮಹಿಳೆಯರಿಗೆ ಪ್ರಾಶಸ್ತ್ಯ ಕೊಟ್ಟು ಕಾರ್ಯಕ್ರಮವನ್ನು ಮಲೆನಾಡು ಸೇನೆಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಸಮಯವನ್ನು ನಾವು ಈಗಾಗಲೇ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಹಾಗಾಗಿ ನಾನು ಮಾತಾಡುವಂಥದ್ದು ಏನೂ ಇಲ್ಲ ಅಂತ ನನ್ನ ಒಂದು ಭಾವನೆ. ಆದ್ರೂ ನಾನೊಂದು 2 ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. 2000ನೇ ಇಸ್ವಿನಲ್ಲಿ ಈ ಮಲೆನಾಡು ಸೇನೆ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ನಾನು ಇದರ ಒಬ್ಬ ನಿರ್ದೇಶಕನಾಗಿದ್ದೆ. ಮಳಲಿ ಮಠದ ಶ್ರೀಗಳು ಈ ಒಂದು ಮಲೆನಾಡ ಸೇನೆಯನ್ನು ಉದ್ಘಾಟನೆ ಮಾಡಿದರು. ಇದು ಖಂಡಿತ ನಮ್ಮ ಮಿತ್ರರಾಗಿರ್ತಕ್ಕಂಥ ಅರುಣರವರ ಒಂದು ಕನಸಿನ ಸಂಘಟನೆ. ಆದರೆ ಅವತ್ತಿನ ದಿನಗಳಲ್ಲಿ ಇದ್ದಂತಹ ನಿರ್ದೇಶಕರು, ಸದಸ್ಯರುಗಳು ಇವತ್ತು ಯಾರೂ ಕಾಣ್ತಾ ಇಲ್ಲ. ಎಲ್ಲ ಹೊಸ ಪ್ರತಿಭೆ ಇದೆ. ಆದರೆ ಹೊಸಕೊಪ್ಪ ಅರುಣವರು ಮಾತ್ರ ಸಂಘಟನೆಯನ್ನು ಬೆಳೆಸ್ಕೊಂಡು ಹೊಸ ಹೊಸ ಕಾರ್ಯಕ್ರಮವನ್ನು ಕೋಣಂದೂರಿನ ಜನತೆಗೆ ಕೊಡ್ತಾ ಅವರ ಒಂದು ಅತಿ ಅಮೂಲ್ಯವಾದ ಸಮಯವನ್ನು ಈ ಒಂದು ಮಲೆನಾಡ ಸೇನೆಗಾಗಿ ಮುಡಿಪಿಟ್ಟಿದ್ದಾರೆ. ಹಾಗೆಯೇ ಇವತ್ತು ಇಮ್ತಿಯಾಜ್ರವರು, ನಾಗರಾಜ್ರವರು, ಉಮೇಶ್ರವರು, ಸುಧೀರ್ರವರು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ಕೋಣಂದೂರಿನ ಜನತೆಗೆ ನೀಡ್ತಾ ಇದ್ದಾರೆ. ಅವರಿಗೆ ನಾವು ಆಭಾರಿಯಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ನನ್ನನ್ನು ಕರೆದು ವೇದಿಕೆಯಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಸಂಘಟನೆ ಎಲ್ರಿಗೂ ಹಾಗೂ ನಿಮ್ಮೆಲ್ರಿಗೂ ಒಂದು ನಮಸ್ಕಾರವನ್ನು ಹೇಳ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಮಲೆನಾಡ ಸಜ್ಜೆ ಒಂದು ವಿಶೇಷವಾದ ಒಂದು ಪಡೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿ ಸಂಘಟನೆ ಮುಖ್ಯ. ಸಂಘಟನೆ ಮಾಡಿಕೊಂಡಾಗ ಅಲ್ಲಿ ಸಂಘಟನೆಯ ಒಬ್ಬ ಮುಖ್ಯಸ್ಥನ ಅಧಿಕಾರ ತುಂಬ ಮಹತ್ವವಾಗಿರುತ್ತೆ. ಆ ಮುಖ್ಯಸ್ಥ ಮಾತ್ರ ಅಲ್ಲ, ಅದರ ಜೊತೆ ಇರುವಂಥ ಪಡೆಗಳೆಲ್ಲ ಸಹಭಾಗಿತ್ವದಿಂದ ಕೂಡಿದಾಗ ಮಾತ್ರ ಒಂದು ಸುಂದರವಾದ ಕಾರ್ಯಕ್ರಮನ ರೂಪಿಸ್ಕೊಳ್ಳೋಕ್ಕೆ, ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮನ ರೂಪಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನೀವು ನೋಡಿದ ಹಾಗೆ ಇದೊಂದು ವಿಶೇಷವಾದ ಕಾರ್ಯಕ್ರಮದ ಜೊತೆಗೆ ಒಂದು ಸೇವೆ ಮಾಡಿದವರನ್ನು ಅವ್ರನ್ನ ಗುರುತಿಸ್ಬಿಟ್ಟು, ಅವರಿಗೆ ಗೊತ್ತಿರಲ್ಲ ನಾವು ಹೀಗೆ ಸೇವೆ ಮಾಡಿದ್ದೀವಾ, ನಮ್ಮನ್ನು ಗುರುತಿಸಿದಾರಾ, ಅಲ್ಲ ನಾವು ಇಷ್ಟು ಜನಗಳಿಗೆ ಸೇವೆ ಮಾಡುವಂಥ ಭಾವನೆಯನ್ನು ನಾವು ಹೊಂದಿದ್ದೀವ ಅಂತ ಹೇಳಿ ಅವರಿಗೆ ಆಶ್ಚರ್ಯವಾಗುವಂಥ ಭಾವನೆಯಲ್ಲಿ ಎಲ್ಲೋ ಒಂದು ಕಡೆ ಇದ್ದಂಥವ್ರನ್ನ ಆರಿಸ್ಕೊಂಬಂದು ಅವರಿಗೆ ಗೌರವಿತವಾದ ಸನ್ಮಾನ ಮಾಡ್ತಿರೋದು ಇವರ ಎಲ್ಲರ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋ ಅಂಥದ್ದು. ಇದಕ್ಕೆ ಅವರಿಗೆ ಹೃದಯಪೂರ್ವಕ ವಂದಿಸೋಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೂ ಇಲ್ಲಿ ಯಾವುದೇ ರೀತಿಯಾದ ಗೌರವಿತವಾದ ನಾನು ಅಧಿಕಾರದಲ್ಲಿದ್ದೇನೆ ಅನ್ನುವಂಥ ಪಡೆಯನ್ನು ಕಟ್ಟಿಲ್ಲ. ಎಲ್ಲರೂ ಅಧ್ಯಕ್ಷರಿಂದ ಹಿಡಿದು ಸಾಮಾನ್ಯ ಒಂದು ಸದಸ್ಯನಾದವನು ಕೂಡ ಒಂದು ಚೇರ್ ಹಾಕೋದ್ರಾಗಲಿ ಅಥವಾ ಒಂದು ಮನೆಗೆ ಹೋಗಿ ಅವರು ಮಾಡುವಂಥ ಕರ್ತವ್ಯದಲ್ಲಿ ಅವರವರದೇ ಆದ ಪಾತ್ರವನ್ನು ವಹಿಸಿಕೊಂಡು ಒಂದು ಮಹತ್ವವಾದ ಪಡೆಯನ್ನು ಕಟ್ಟಿದ್ದಾರೆ. ಈ ಪಡೆ ಹೆಚ್ಚು ಕಾರ್ಯಕ್ರಮದ ಜೊತೆಯಲ್ಲಿ ಹಾಗೂ ಹೆಚ್ಚು ಜನರ ಮನೋಭಾವನೆಯನ್ನು ಜೊತೆಯಲ್ಲಿ ಬೆಳೆಸ್ಕೊಂಡು ಹೋಗಲಿ, ಸಹಕರಿಸಂತ ಎಲ್ಲರಿಗೂ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಾನು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಭಿನ್ನ ರೀತಿಯಲ್ಲಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. 3ನೇ ದಿನದ ಈ ವೇದಿಕೆ ಏನು ಶಿಲ್ಪಾಚೇತನ್ರವರ ಹೆಸರಿನಲ್ಲಿ ಈ ವೇದಿಕೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ. ನಮಗೆ ಇದೊಂದು ತುಂಬ ಬೇಸರದ ಸಂಗತಿ ಅಂತ ಅನ್ನಿಸ್ತಾ ಇದೆ. ಪ್ರತಿ ವರ್ಷವೂ ಕೂಡ ಇಂತಿಂಥ ಒಳ್ಳೆಯವರ ಹೆಸರಿನಲ್ಲಿ ಇಂಥ ಕಾರ್ಯಕ್ರಮವನ್ನು ನಾವು ನಡೆಸಬೇಕಲ್ಲ, ಇಂಥ ಒಳ್ಳೆಯವರ ಹೆಸರನ್ನು ನಾವೆಲ್ಲೋ ಇದನ್ನು ಬಳಸಬೇಕಲ್ಲ. ಈ ವೇದಿಕೆಗೆ ನಾವು ಇಂಥವರ ಹೆಸರನ್ನು ಇಟ್ಟಿದ್ರಿಂದ ಈ ವೇದಿಕೆ ಆಮೇಲೆ ಖಂಡಿತವಾಗಿ ಈ ಶಿಲ್ಪಾಚೇತನ್ರವರು ನಮ್ಮ ಮಹಿಳೆಯರಿಗಂತೂ ತುಂಬ ಆದರ್ಶವಾಗಿದ್ದಾರೆ. ಅಂತಹ ಆದರ್ಶ ಗುಣಗಳನ್ನು ನಾವೆಲ್ಲ ಮಹಿಳೆಯರನ್ನು ಬೆಳೆಸಿಕೊಳ್ಳೋಣ ಅಂತಂದು ಹೇಳ್ತಾ, ಹಾಗೆಯೇ ಈ ಮಲೆನಾಡು ಸೇನೆಯ ಈ ಡಾಕ್ಟರ್ ಅರುಣ್ರವರ ಈ ನೇತೃತ್ವದ ತಂಡ ತುಂಬ ಚೆನ್ನಾಗಿ ಅಂದರೆ ಕನಿಷ್ಠ ಪಕ್ಷ ಸತತವಾಗಿ 3 ತಿಂಗಳ ಪರಿಶ್ರಮವನ್ನು ಒಳಗೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಈ ಕೋಣಂದೂರು ಪಂಚಾಯಿತಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ಚಿಕ್ಕ ಅನಿಸಿಕೆಯನ್ನು ಮುಗಿಸುತ್ತಿದ್ದೇನೆ. ಸತತ 3 ವರ್ಷದಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. 3 ವರ್ಷವೂ ಇಂಥ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ. ಹಾಗೆ ಮುಂದೇನೂ ಇಂಥ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೀವಿ. ನೀವು ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದಂಥ ಎಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ.
ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಇಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಣ್ಣಿನ ಸನ್ನೆಯಲಿ ಕಾವ್ಯವನಿ ಬರಿವೆ. ಹೆಜ್ಜೆಯ ಭಾವಕ್ಕೆ ಹಂಸವಿನಾಚಿದೆ. ಗಾಳಿಯ ಬೀಸಿರಲಿ ಗಾನವು ನೀನಾದೆ. ನನ್ನದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ. ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ದೂರದ ಹೃದಯಗಳ ಸನಿಹದ ಬೇಗೆಯಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ. ತೀರದ ದಾಹದಲ್ಲಿ ಮೀರಿದ ಕಾತರಕ್ಕೆ ಮೇರೆಯ ಇಲ್ಲದ ತುಡಿತವು ತುಂಬಿದೆ. ಯಾವುದು ಮೋಡಿಯಲ್ಲಿ ಲೋಕವೆಲ್ಲ ತೂಗಿ ಸಾಗಿದೆ. ಪ್ರೇಮದ ಜೋಡಿ ಬಾಳಲಿ ಕೂಡಿ ಹಾಯಾಗಿ ಹಾಡಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಅವಕಾಶಕ್ಕಾಗಿ ಮಲೆನಾಡು ಸೇನೆ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಹಂಪಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವರನ್ನ ಮಲ್ನಾಡು ಸೇನೆಯ ಎಲ್ಲ ಸ್ನೇಹಿತರು ಇಮ್ತಿಯಾಜ್ ಸುಲ್ತಾನ್ ಅವರ ನೇತೃತ್ವದಲ್ಲಿ ಎಲ್ಲ ಅತಿಥಿಗಳ ನೇತೃತ್ವದಲ್ಲಿ ನಮ್ಮ ಪ್ರಬಂಧನ ಮಂಡನೆ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಅಭಿನಂದನೆಯನ್ನು ಸ್ವೀಕರಿಸಿರ್ತಕ್ಕಂಥ ಡಾಕ್ಟರ್ KT ಪಾರ್ವತಮ್ಮ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಶ್ರೀಮತಿ ಶಿಲ್ಪಾ ಚೇತನ್ ಅವರ ಸ್ಮರಣಾರ್ಥ ಶಿಲ್ಪಕ್ಕನ ಬಗ್ಗೆ ಮಾತಾಡಿದ್ರೆ ಉದ್ವೇಗಕ್ಕೆ ಒಳಗಾಗ್ತೀನಿ. ಯಾಕಂದರೆ
ಅವ್ರ ವ್ಯಕ್ತಿತ್ವ ಯಾವ ರೀತಿ ಅಂದರೆ, ಯಾವುದಾದ್ರೂ ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಮೌನವಾಗಿದ್ದರೆ ಆ ಮನೆಗೆ ಇವರು ಹೋಗಿ ಅಲ್ಲಿ ಸಂತೋಷವನ್ನು ಕೊಡಿಸಿ ಅವ್ರ ಜೊತೆಗೆ ನಗ್ತಾ ನಗಾಡ್ತಾ ಅವರಿಗೆಲ್ಲ ಒಂದು ಸಂತೋಷ ಕೊಟ್ಟು ಬರುವ ಶಕ್ತಿ ಶಿಲ್ಪಕ್ಕನ ಹತ್ರ ಇತ್ತು. ಶಿಲ್ಪಕ್ಕನ ಅಗಲಿಕೆ ನನಗಂತೂ ಅಕ್ಕನ ಕಳ್ಕೊಂಡ ರೀತಿ ಆಗಿದೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಇಲ್ಲಿ ಹೆಚ್ಚಿಗೆ ಹೊತ್ತು ನಿಲ್ಲಕ್ಕೂ ಆಗಲ್ಲ ನನಗೆ. ನನ್ನ ಮಿತ್ರ ಅರುಣ್ ಹೇಳ್ದ, ಮಲೆನಾಡು ಸಂಜೆಯ 3ನೇ ದಿನದ ಕಾರ್ಯಕ್ರಮವನ್ನು ನಾವು ನಾಟಕದ ಮುಖಾಂತರ ಕೊನೆಗೊಳಿಸ್ತಿದ್ದೇವೆ ಅಂತ. ಆದರೆ ನಮ್ಮ ನಾಟಕ ಸ್ಟಾರ್ಟ್ ಆಗಿ 2 ತಿಂಗಳಾಯಿತು. ಡೈರೆಕ್ಟ್ರುಗಳು ಯಾರಂದರೆ, ನಾವು ಯಾರ ಮನೆಗೆ ಕಲೆಕ್ಷನಿಗೆ ಹೋಗ್ತೀವಲ್ಲ ಅವರು, ಮತ್ತು ನಮ್ಗೆ ಯಾರ್ಯಾರು ಡೋನರ್ ಕೊಟ್ಟಿರ್ತಾರೆ ಅವರು ಡೈರೆಕ್ಟ್ರು. ತುಂಬ ಕಷ್ಟ ಇಂಥ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ. ಮಲೆನಾಡು ಸೇನೆಯಲ್ಲಿ ನಾವು ತುಂಬ ಯುವಕರಿರೋದರಿಂದ ಇಂಥ ಕಾರ್ಯಕ್ರಮಗಳು 13 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೇವೆ. ನಾನು ಒಂದು ವಿಷಯ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅಕ್ಟೋಬರ್ 2ನೇ ತಾರೀಕು ನಾವು ನಡೆಸಿದ ಕಾರ್ಯಕ್ರಮ ನೇತ್ರದಾನ ಶಿಬಿರ ಮತ್ತು ನೇತ್ರ ಚಿಕಿತ್ಸಾ ಶಿಬಿರ. ನಾನು ಒಂದು ದಿವಸ ಭಾನುವಾರ ಗ್ರಾಮ ಪಂಚಾಯತಿ ಎದುರುಗಡೆ ವಜೀರ್ ಸಾಬ್ರ ಅಂಗಡಿ ಇದೆ, ಅಲ್ಲಿ ಕೂತಿದ್ದೆ ನಾನು ಮಾತಾಡ್ತಾ. ಅಲ್ಲಿ ಇಬ್ಬರು ಬ್ಲಾಕ್ ಕನ್ನಡಕ ಹಾಕ್ಕೊಂಡು, ಅಂದರೆ ಆಪ್ರೇಷನ್ ಆದಮೇಲೆ ಅವ್ರಿಗೆ ಕನ್ನಡಕ ಕೊಡ್ತಾರಲ್ವ, ಅದು ಹಾಕ್ಕೊಂಡು ಬಂದರು. ನಾನು ಅವರಿಗೆ ಅಂಗಡಿಗೆ ಬಂದರು ಅವರು. ನಾನು ಮಾತಾಡಿಸಿದೆ ಅವರಿಗೆ, ಸರ್ ಯಾರು ಮಾಡಿದ್ದು ನಿಮಗೆ? ಅವ್ರಿಗೆ ಗೊತ್ತಿಲ್ಲ, ನಾನು ಅಧ್ಯಕ್ಷ ಅಥವಾ ಮಲೆನಾಡು ಸೇನೆಯನ್ನು ನಾನು ಅಂತ ಗೊತ್ತಿಲ್ಲ ಅವರಿಗೆ. ಯಾರೋ ಪುಣ್ಯಾತ್ಮರು ಮಾಡಿದ್ರು. ಈಗ ನಂಗೆ ಕಣ್ಣು ಕಾಣ್ತಾ ಇದೆ. ನನಗೆ ನಿಜವಾಗ್ಲೂ ಅವತ್ತು ಕಣ್ಣಲ್ಲಿ ನೀರು ಬಂದುಬಿಡ್ತು. ನಾವು ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಲ್ಲ, ಇವತ್ತು ನಾವು ಇನ್ನೂ ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿಜವಾಗ್ಲೂ ಅವತ್ತು ನನಗನ್ನಿಸಿದ್ದು. ಹಾಗಾಗಿ ನಾವು ಈ ಸಮಾಜಕ್ಕೆ ಏನಾದರೂ ಕೊಡೋಣ ಅಂತ ನಮ್ಮ ಅರುಣ, ಸುಧೀರ್ ಮತ್ತು ಮಲೆನಾಡು ಸೇನೆಯ ಎಲ್ಲ ಸದಸ್ಯರು, ನಮ್ಮದೊಂದು ಕುಟುಂಬ, ನಮ್ಮದೊಂದು ರಥ. ಅದು ಮಲೆನಾಡು ಸೇನೆ ಎಂಬ ರಥಕ್ಕೆ ಗಾಲಿಗಳು ನಾವು, ಸಾರಥಿ ಯಾರಂದರೆ ನೀವು. ಹಾಗಾಗಿ ಸಮಾಜಮುಖಿ ಕೆಲಸಗಳನ್ನು ಇನ್ನೂ ಮಾಡ್ತೇವೆ. ಮಲೆನಾಡು ಸೇನೆ ನಮಗೆ ಎಲ್ಲದೂ ಕೊಟ್ಟಿದೆ, ಗೌರವ, ಟೀಕೆ, ಟಿಪ್ಪಣಿ ಎಲ್ಲದೂ ಕೊಟ್ಟಿದೆ. ಅದೆಲ್ಲ ಸಹಿಸಿಕೊಂಡು ನಾವು ಇಂಥ ಕಾರ್ಯಕ್ರಮ ಮಾಡ್ತೀವಿ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ, ಕೂಡಲ ಸಂಗಮ ದೇವ ನಿನ್ನ ಮನೆಯ ಮಗನೆಂದೆಣಿಸಯ್ಯ. ಬಸವಣ್ಣವರು ಇದು ಹೇಳ್ತಾರೆ. ಹಾಗಾಗಿ ಮಲೆನಾಡು ಸೇನೆಯನ್ನು ನಿಮ್ಮ ಮನೆಯ ಮಗನೆಂದು ತಿಳಿದು, ಮಲೆನಾಡು ಸೇನೆಯಲ್ಲಿರುವ ಎಲ್ಲ ಸದಸ್ಯರನ್ನು ನಿಮ್ಮ ಮಕ್ಕಳೆಂದು ತಿಳಿದು ನಮಗೆ ಸಪೋರ್ಟ್ ಮಾಡಿ. ಎಲ್ಲ ಸಂಗೀತ ದಿಗ್ಗಜರುಗಳನ್ನು ಇನ್ನೂ ಕರೆಸಲಿಕ್ಕೆ ನಮಗೆ ಶಕ್ತಿ ಇದೆ, ನಾವು ಕರೆಸ್ತೇವೆ. ಅದಕ್ಕೆ ಸಹಕಾರ ನಿಮ್ಮದು ಬೇಕು. ಸಂಗೀತದ ಬಗ್ಗೆ ಇನ್ನೊಂದು ಮಾತು ಹೇಳ್ತೇನೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅಂತ, ಅವರಿಗೆ ತುಂಬ ಹುಷಾರಿರಲಿಲ್ಲ. ಮುಂಬೈಯ ಒಂದು ಹಾಸ್ಪಿಟ್ಲಲ್ಲಿ ಅವರು ಜಾಯ್ನ್ ಆಗಿದ್ದರು. 1 ವಾರ ಅವರು ಟ್ರೀಟ್ಮೆಂಟ್ ತೊಗೊಂಡ್ರು. ಸಂಗೀತಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ. ಡಾಕ್ಟ್ರ್ ಅವರು 1 ವಾರ ಆದಮೇಲೆ ನೀವು ಹೋಗ್ಬೋದು ಸರ್, ನೀವು ಡಿಸ್ಚಾರ್ಜ್ ಮಾಡ್ಕೊಬೋದು, ಹೋಗ್ಬೋದು ಅಂತ. ಅವರು ಡಾಕ್ಟ್ರಿಗೆ ಒಂದು ಮಾತು ಹೇಳ್ತಾರೆ, ಸರ್ ತಡಿಯಪ್ಪ, ನೀನು MBBS ಮಾಡಿರ್ಬೋದು, ನಾನೊಂದು ಅರ್ಧ ಗಂಟೆ ಹಾಡ್ತೀನಿ, ನಿನ್ನ ಇಲ್ಲಿ ಬೆಡ್ ಮೇಲೇ ಹಾಡ್ತೀನಿ, ನಾನು ಕಂಫರ್ಟಾಗಿ ಹಾಡಿದೆ ಅಂದರೆ ನಾನು ಹುಷಾರಾಗಿದ್ದೀನಿ ಅಂತ. ಸರ್ ಅವ್ರು ಹಾಡ್ತಾರೆ ಸರ್ ಅರ್ಧ ಗಂಟೆ, ಕಂಫರ್ಟ್ ಆದಮೇಲೆ ಅವರು ಡಿಸ್ಚಾರ್ಜ್ ಆಗ್ತಾರೆ. ಹಾಗಾಗಿ ಸಂಗೀತಕ್ಕೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು. ಈಗ ವಂದನಾರ್ಪಣೆ. ಈ ದಿನ ಮಲೆನಾಡು ಸೇನೆಯ 3ನೇ ದಿನದ ಅದ್ಭುತವಾದ ಹಾಗೂ ಅದ್ಧೂರಿಯಾದಂತಹ ಮಲೆನಾಡು ಸಂಜೆ ಕಾರ್ಯಕ್ರಮಕ್ಕೆ ತೆರೆ ಬೀಳ್ತಾ ಇದೆ. ಇದರ ನಂತರ
ಕುಂದಾಪುರದ ರೂಪಕಲಾ ತಂಡದಿಂದ ನಿಮಗೆಲ್ಲರಿಗೂ ಗೊತ್ತೇ ಇದೆ, ರಂಗಮಂಟಪ ನಾಟಕ ಇದೆ. ಆದರೆ ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸಲೇಬೇಕಾದಂತಹ ಸಂಭ್ರಮ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿ 3 ದಿನಗಳು ಕೂಡ ತುಂಬ ಅದ್ಧೂರಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಅಧ್ಯಕ್ಷರಾದ, ಮಿತ್ರರೂ ಆದ ಹಾಗೂ ಉತ್ತಮ ಗಾಯಕರೂ ಆದ ಇಮ್ತಿಯಾಜ್ ಸುಲ್ತಾನ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ಅವರಿಗೆ ಅನಂತ ವಂದನೆಗಳನ್ನು ಅರ್ಪಿಸಿದ್ದೇವೆ. तुमको सनम बहुत प्यार करते हैं तुमको सनम। तसव्वुर तुम्हारा हमारी गजल है तसव्वुर तुम्हारा तुम्हारे बिना अब न जीना गवारा तुम्हें यूं ही चाहेंगे तुम्हें यूं ही जब तक है दम बहुत प्यार करते हैं तुमको सनम बहुत प्यार करते हैं तुमको सनम।
मोहब्बत है उतनी कि ये बेकरारी ना अब होगी कम। बहुत प्यार करते हैं तुमको सनम, बहुत प्यार करते हैं तुमको सनम। कसम चाहे ले लो, कसम चाहे ले लो, खुदा की कसम। बहुत प्यार करते हैं तुमको सनम, बहुत प्यार